Hi, good morning students. So from this class, let us solve some of the problems which is based on gravitation unit. So problems ke ಹೋಗಿಂತ ಮುಂಚೆ so let us practice some of the solution techniques which you needed in this unit. Okay, so first ಅದರಲ್ಲಿ ನೀವೀಗ ಏನು ಕಲಿಬೇಕು ಅಂತ ಹೇಳಿದ್ರೆ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ನೋಡೋದನ್ನ ಯಾವ ರೀತಿ ಅಂತ ಕಲಿತಾ ಹೋಗಬೇಕು. ಓಕೆ, ಸೊ ಈ ಫಸ್ಟು ಈಗ ಏನು ಹೇಳ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರೆ ಲಾಗ್ ಮತ್ತು ಆ್ಯಂಟಿ ಲಾಗ್ನ ಯಾವ ರೀತಿ ನೋಡ್ತಾ ಹೋಗಬೇಕು. ಓಕೆನಾ? ಸೊ ಏನಕ್ಕಿದು ಲಾಗ್ ಮತ್ತು ಆ್ಯಂಟಿ ಲಾಗ್ನ ಕಲಿಬೇಕು ಅಂತ ಹೇಳಿದ್ರೆ ಫಸ್ಟ್ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಯು ನೋ ದಟ್ ಸ್ಕ್ವೇರ್ ರೂಟ್ ಆಫ್ ಎ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಅಂತ ಬರಿಬೋದು a⁴ 1/2 ಅಂತ ಬರಿಬೋದು. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಲ್ವಾ? ನಾವು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಅಂತ ಕೇಳಿದ್ರೆ ಯು ವಿಲ್ ರೈಟ್ ಇಟ್ ಆಸ್ a⁴1. ಹಾಗೆ ಅಂತ ಹೇಳಿದ್ರೆ a⁴2/2 ವಿಚ್ ಈಸ್ ಈಕ್ವಲ್ ಟು a⁴1 ಅಥವಾ ಎ ಅಂತ ಬರಿತಾ ಹೋಗ್ತೀರಾ ಅದನ್ನು, ಹೌದಲ್ವಾ? ಹಾಗೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಅಂತ ಕೇಳಿದ್ರೆ ಏನಂತ ಬರಿಬೋದು ನೀವು? 10⁻² ಹೋಲ್ ಟು ದಿ ಪವರ್ ಯು ಕ್ಯಾನ್ ರೈಟ್ ಇಟ್ ಆಸ್ 1/2 ಅಂತ ಬರಿಬೋದು. ಸೊ 2 ಮತ್ತು 2 ಕ್ಯಾನ್ಸಲ್ ಆಗಿ ಏನು ಉಳ್ಕೊತಾ ಹೋಗುತ್ತೆ? 10⁻1 ಅಂದರೆ 10 ಉಳ್ಕೊತಾ ಹೋಗುತ್ತೆ. ಸೊ ಹಾಗೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 10⁻4? ಸೊ 10⁻4 ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 10⁻4/2 ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 10 ಸ್ಕ್ವೇರ್ ಅಂತ ಬರಿತಾ ಹೋಗ್ಬೋದು ಅದನ್ನು, ಹೌದಲ್ವಾ? ಸೊ ಹಾಗೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 10³ ಸೊ ಇಲ್ಲಿ ನಿಮಗೆ ಡೌಟ್ ಅರೈಸ್ ಆಗ್ತಾ ಹೋಗುವಂಥದ್ದು. ಓಕೆ, ಯಾಕೆ? ಇಲ್ಲೇನಾದ್ರು ಈವನ್ ನಂಬರ್ಸ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಡಿವೈಡ್ ಇಟ್ ಬೈ 2. ಆದರೆ ನೀವು ಈ ಫಾರ್ಮಲ್ಲಿ ಬರ್ಕೊಂಡ್ರೆ ಯಾವ ರೀತಿ ಆಗುತ್ತೆ? ಅದು 10⁻3 ಹೋಲ್ ಡಿವೈಡೆಡ್ ಬೈ 2 ಸೊ ವಿಚ್ ಈಸ್ ಈಕ್ವಲ್ ಟು 10⁻1.5 ಅಂತ ಆಗುತ್ತೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಟರ್ಸ್ನಲ್ಲಿ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಅವಾಗ ಏನು ಮಾಡ್ತಾ ಹೋಗಬೇಕು? ಯು ಹ್ಯಾವ್ ಟು ಅಡಾಪ್ಟ್ ದಿ ಏನು ಅಡಾಪ್ಟ್ ಮಾಡ್ಕೊತಾ ಹೋಗ್ತೀರಾ? ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ನ ಉಪಯೋಗಿಸ್ಕೊಂಡು ಸ್ಕ್ವೇರ್ ರೂಟ್ ಆಫ್ 10³ ಯಾವ ರೀತಿ ಕಂಡುಹಿಡಿತಾ ಹೋಗ್ಬೋದು ಅಂತ ನೋಡ್ತೀರಾ. ಓಕೆ, ಸೊ ಹಾಗೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ ಎ? ಸೊ ಕ್ಯೂಬ್ ರೂಟ್ ಆಫ್ ಎ ಅಂತ ಹೇಳಿದ್ರೆ ಏನಂತ ಬರಿಬೋದು? a⁴1/3 ಅಂತ ಬರಿಬೋದು, ಹೌದಲ್ವಾ? ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 9? ಸೊ ಕ್ಯೂಬ್ ರೂಟ್ ಆಫ್ 9 ಹೋಲ್ ಟು ದಿ ಪವರ್ 1/3 ಅಂತ ಬರಿತೀರಾ, ವೇರ್ 9 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 3⁻2/3 ಅಂತ ಬರಿಬೋದಲ್ವಾ ಇದನ್ನು? ಸೊ ಹಾಗಾದರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 9? ಎಷ್ಟು ವ್ಯಾಲ್ಯೂ? 3⁻2/3 ಅಂತ ಗೊತ್ತಾಯ್ತು, ಅವರಿಗೆ ಎಷ್ಟು ವ್ಯಾಲ್ಯೂ ಅದು ಗೊತ್ತಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡಬೇಕು? ನಾವು ಖಂಡಿತ ಹೋಗ್ಬೋದು. ಅದೇ ನೀವೇನಾದರೂ ಸ್ಕ್ವೇರ್ ರೂಟ್ ಆಫ್ 9 ಅಂತ ಕೇಳಿದ್ರೆ ಏನಂತ ಬರಿತೀರ ಅದನ್ನು? 9 ಹೋಲ್ ಟು ದಿ ಪವರ್ 1/2 ಅಂತ ಬರಿತೀರಾ, ಅಥವಾ 3 ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 3 ಅಂತ ಬರೆಯುತ್ತಾ ಹೋಗ್ಬೋದು. ಅಂದರೆ ಸ್ಕ್ವೇರ್ ರೂಟ್ ಆಫ್ 9 ಈಸ್ ಈಕ್ವಲ್ ಟು ಏನಾಗುತ್ತೆ? 3 ಆಗುತ್ತೆ, ಹೌದಲ್ವಾ? ಹಾಗೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 9? ಸೊ ಗೊತ್ತಿಲ್ಲ ನಿಮಗೆ. ಸೊ ಯಾವ ರೀತಿ ಕಂಡುಹಿಡಿಯೋದು ಅದನ್ನು ಈಗ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಈಗ ನಾವೇನು ಕಂಡುಹಿಡಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 9. ಓಕೆ, ಕ್ಯೂಬ್ ರೂಟ್ ಆಫ್ 9 ಅಲ್ಲ ಅದು. ಸೊ ಓಕೆ, ಈ ರೀತಿ ಬರ್ಕೊಳ್ಳೋಣ ಅದನ್ನು. ಫೈಂಡ್ ದಿ ವ್ಯಾಲ್ಯೂ ಕ್ಯೂಬ್ ರೂಟ್ ಆಫ್ 9 ಅಂತ ಕೇಳ್ತೀವಿ. ಆವಾಗ ಲೆಟ್ ಅಸ್ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ಕೊಳ್ಳೋಣ? ಕ್ಯೂಬ್ ರೂಟ್ ಆಫ್ 9 ಅಂತ ಬರ್ಕೊತೀನಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೊತೀನಿ ಕ್ಯೂಬ್ ರೂಟ್ ಆಫ್ 9. ಅಂದರೆ ನೀವೀಗ ಯಾವ ವ್ಯಾಲ್ಯೂ ಕಂಡಿಬೇಕು? ಎಕ್ಸ್ನ ವ್ಯಾಲ್ಯೂ ಖಂಡಿತ ಹೋಗಬೇಕು ಅಂತ ಅರ್ಥ. ಓಕೆ, ಸೊ ಆರ್ ಎಕ್ಸ್ ಇಸ್ ಈಕ್ವಲ್ ಟು 9 ಟು ದಿ ಪವರ್ ಆಫ್ ಏನಂತ ಬರಿಬೋದು? 1/3 ಅಂತ ಕೂಡ ಬರ್ಕೊತಾ ಹೋಗ್ಬೋದು. ಸೊ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಓಕೆ, ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಏನು ತಗೊತಾ ಇದ್ದೀನಿ ಅಂತ ಹೇಳಿದ್ರೆ ಲಾಗ್ನ ತಗೊತಾ ಇದ್ದೀನಿ ಅಂತ ಅರ್ಥ. ಓಕೆ, ಅವಾಗ ಏನಾಗ್ತಾ ಹೋಗುತ್ತೆ? ಯು ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 9 ಟು ದಿ ಪವರ್ 1/3 ಅಂತ ಬರ್ಕೊತಾ ಹೋಗ್ತೀರಾ. ಬರಿಬೋದಲ್ವಾ ಇದನ್ನು? ಓಕೆ, ರೈಟ್. ನೆಕ್ಸ್ಟ್ ಯು ನೋ ದಟ್ ಲಾಗ್ ಆಫ್ a⁴m ಇಸ್ ಈಕ್ವಲ್ ಟು
ಎಮ್ ಇಂಟು ಲಾಗ್ ಎ ಅಂತ ಬರ್ಕೊಬೋದು. ಹಾಗೆ ಲಾಗ್ ಎ ಟು ದಿ ಪವರ್ ಎಮ್ ಇದೆ, ಎ ಜಾಗದಲ್ಲಿ 9 ಇದೆ, ಎಮ್ ಜಾಗದಲ್ಲಿ 1/3 ಇದೆ. ಹಾಗಾದ್ರೆ ಏನಂತ ಬರಿಬೋದು ಅದನ್ನು? 1/3 ಇಂಟು ಲಾಗ್ ಆಫ್ 9 ಅಂತ ಬರಿತಾ ಹೋಗ್ಬೋದು. ಓಕೆನಾ? ಈಗ ನಿಮಗೆ ಆಲ್ರೆಡಿ ಗೊತ್ತಿದೆ ಏನದು ಅಂತ ಹೇಳಿದ್ರೆ, ಯು ಕ್ಯಾನ್ ನೋ ದಿ ಲಾಗ್ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಬರಿತಾ ಹೋಗಬೇಕು ಅಂತ. ಓಕೆ, ಸೊ ಇದೊಂದು ಸ್ಲೈಡಲ್ಲಿ ಹೇಳ್ಕೊಡ್ತೀನಿ ಅದನ್ನು, ಯಾಕೆಂದರೆ ಭಾಳ ಇಂಪಾರ್ಟೆಂಟು. ಒಂದ್ಸಲ ರೀಕಾಲ್ ಮಾಡೋಣಪ್ಪ. ಸೊ ಲಾಗ್ ಎಕ್ಸ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೈಟ್ ಫಸ್ಟ್ ಇಟ್ ಈಸ್ ಆಫ್ ಎ ಮ್ಯಾಂಟೆಸ, ಆಮೇಲೆ ಏನು ಬರಿತಾ ಹೋಗಬೇಕು? ಯು ಹ್ಯಾವ್, ಓಕೆ, ಸೊ ಬರಿತಾ ಹೋಗೋಣ ಅದನ್ನು. ಫಸ್ಟ್ ಯು ಹ್ಯಾವ್ ಟು ರೈಟ್ ಮ್ಯಾಂಟೆಸಾ ಪಾರ್ಟ್ ಅಲ್ವಾ. ಸೆಕೆಂಡ್ ಯು ಹ್ಯಾವ್ ಟು ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ನ ಬರಿತಾ ಹೋಗಬೇಕು. ಸರಿಗೆ ಹೇಳ್ಕೊಡ್ತಿದ್ದೀನಾ? ನೆನಪಿಸ್ಕೊಳ್ಳಿ ಒಂದ್ಸಲ. ಸೊ ಲಾಗ್ ಎಕ್ಸ್ ವ್ಯಾಲ್ಯೂ ಹಾಕಿದ್ವಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಏನು ಬರಿಬೇಕು? ಮ್ಯಾಂಟೆಸಾ. ಸೆಕೆಂಡ್ ಏನು ಬರಿಬೇಕು? ಕ್ಯಾರೆಕ್ಟರ್. ಹೌದಾ? ಓಕೆ. ಸೊ ಎಷ್ಟೊಂದು ಜನಕ್ಕೆ ಡೌಟ್ ಬಂದಿರುತ್ತೆ ಈಗ. ದಟ್ ಈಸ್ ಆಫ್ ಲಾಗ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎಂತ ಬರಿಬೋದು? ಫಸ್ಟ್ ಯು ಹ್ಯಾವ್ ಟು ರೈಟ್ ದಿ ಕ್ಯಾರೆಕ್ಟರ್, ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ದಿ ಮ್ಯಾಂಟೆಸಾ ಪಾರ್ಟ್ನ ಬರಿತಾ ಹೋಗಬೇಕು. ಓಕೆ, ಸೊ ಈಗ ಇಲ್ಲಿ ನಿಮಗೆ ಹೇಳ್ಕೊಡೋದು ಫಸ್ಟ್ ಏನು ಅಂತ ಹೇಳಿದ್ರೆ, ಹೌ ಟು ರೈಟ್ ದಿ ಕ್ಯಾರೆಕ್ಟರ್ ಆಫ್ ದಿಸ್ ನಂಬರ್. ಓಕೆ, ಸೊ ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಪ್ಪ ರೂಲ್ಸ್ನ. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಒಂದು ಹಾಕೋಣ, ಇನ್ನೊಂದು ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಅಂತ ಇನ್ನೊಂದು ಹಾಕೋಂತ ಹೋಗೋಣ. ಓಕೆ, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1, ಕ್ಯಾರೆಕ್ಟರಿಸ್ಟಿಕ್ ಪಾರ್ಟಿಗೆ ಈಕ್ವೇಷನ್ ಏನಂತ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಎ n-1 ಅಂತ ನೆನ್ಪಿಟ್ಕೊತಾ ಹೋಗಿ. ಓಕೆ, ಇಫ್ ಎಕ್ಸ್ ಇಸ್ ಆಫ್ ಲೆಸ್ ದ್ಯಾನ್ 1 ಆಯಿತು ಅಂತ ಹೇಳಿದ್ರೆ, ಸಿ ಇಸ್ ಈಕ್ವಲ್ ಟು n+1 ಬಾರ್ ಆಲ್ಸೋ ಮೈನಸ್ ಆಫ್ n+1 ಅಂತ ನೆನ್ಪಿಟ್ಕೊತಾ ಹೋಗಬೇಕು. ಓಕೆ, ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇತ್ತು ಅಂತ ಹೇಳಿದ್ರೆ, ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ ಏನಂತ ಹಾಕ್ಕೊಂತೀರಾ? n-1 ಅಂತ ಹಾಕ್ಕೊಬೇಕು. ಹಾಗೆ ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇತ್ತು ಅಂತ ಹೇಳಿದ್ರೆ, ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ನ ಏನಂತ ಹಾಕ್ಕೊಬೇಕು? n+1 ಹೋಲ್ ಬಾರ್ ಆರ್ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ n+1 ಅಂತ ಹಾಕ್ಕೊಬೇಕು. ವೇರ್ ಇಲ್ಲಿ n ಏನು ಅಂತ ಹೇಳಿದ್ರೆ, ಇಟ್ ಈಸ್ ದಿ ನಂಬರ್ ಆಫ್ ಡಿಜಿಟ್ಸ್ ಬಿಫೋರ್ ಡೆಸಿಮಲ್ ಪಾಯಿಂಟ್. ಓಕೆ, ಇಲ್ಲಿ n ಅಂತ ಹೇಳಿದ್ರೇನು? ನಂಬರ್ ಆಫ್ ಡಿಜಿಟ್ಸ್ ಬಿಫೋರ್ ಡೆಸಿಮಲ್ ಪಾಯಿಂಟ್. ಹಾಗೆ ಇಲ್ಲಿ n ಅಂತ ಹೇಳಿದ್ರೆ ಏನಾಗದಲ್ಲಿ? ಇಲ್ಲಿ n ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ನಂಬರ್ ಆಫ್ ಝೀರೋಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಅಂತ ಅರ್ಥ. ಓಕೆ, ಈಗ ನೋಡ್ತಾ ಬರೋಣಪ್ಪ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 93.25 ಇದೆ ಅಂತ ಅನ್ಕೊಳ್ಳೋಣ. ಓಕೆ, ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್? ಹಾಂ, ಈಗ ನೋಡಿ, ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ಎಷ್ಟು ಡಿಜಿಟ್ಸ್ ಇದೆ? 2 ಡಿಜಿಟ್ಸ್ ಇದೆ. 2 ಡಿಜಿಟ್ಸ್ ಇತ್ತು ಅಂತ. ಸೊ ಅದಕ್ಕಿಂತ ಮುಂಚೆ ಏನು ಡಿಸೈಡ್ ಮಾಡ್ಬೇಕು ನೀವು? ಎಕ್ಸ್ ಇಸ್ ಆಫ್ ಗ್ರೇಟರ್ ದ್ಯಾನ್ 1, ಇದು ಗ್ರೇಟರ್ ದ್ಯಾನ್ 1 ಅಲ್ವಾ ಅಲ್ಲಿ? ಸೊ 2 ಡಿಜಿಟ್ ಇದೆ ಅಂತ ಹೇಳಿದ್ರೆ, ಸೊ ನಂಬರ್ ಆಫ್ ಡಿಜಿಟ್ಸ್ ಇಸ್ ಆಫ್ 2. ಸೊ 2 minus 1, then characteristic must be equal to 1 ಅಂತ ಅರ್ಥ. ಓಕೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 9.325 ಇತ್ತು ಅಂತ ಅನ್ಕೊಳ್ಳೋಣ, ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್? ದೆನ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಈಕ್ವಲ್ ಟು, ಓಕೆ, ಡೆಸಿಮಲ್ ಪಾಯಿಂಟ್ ಹಿಂಭಾಗ ನೋಡಿ ಏನಿದೆ? ಇಟ್ ಈಸ್ ಆಫ್ ಓನ್ಲಿ 1 ಡಿಜಿಟ್ಸ್. ಸೊ 1 minus 1, ಇಟ್ ಈಸ್ ಆಫ್ 0. ಸೊ ಕ್ಯಾರೆಕ್ಟರಿಸ್ಟಿಕ್ ಈಸ್ ಆಫ್ 0. ಓಕೆ, ಇಫ್ ಎಕ್ಸ್ ಈಸ್ ಆಫ್ 932.5, ದೆನ್ ಏನಾಗ್ತಾ ಹೋಗುತ್ತೆ? ಕ್ಯಾರೆಕ್ಟರಿಸ್ಟಿಕ್ ಮಸ್ಟ್ ಬಿ ಈಕ್ವಲ್ ಟು, ಓಕೆ, ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ನೋಡಿ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ. ಸೊ 3 minus 1, ಇಟ್ ಈಸ್ ಆಫ್ 2. ಸೊ ಕ್ಯಾರೆಕ್ಟರಿಸ್ಟಿಕ್ ಈಸ್ ಆಫ್ ಅಂತ ಬರೀಬೇಕು? 2 ಅಂತ ಬರೀಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಈಗ ಸೆಕೆಂಡ್ ಒನ್ ಎಕ್ಸಾಂಪಲ್ ಬರೋಣ. ಈಗ ಅಂದರೆ ಸೆಕೆಂಡ್ ಒನ್ ಕ್ಯಾರೆಕ್ಟರಿಸ್ಟಿಕ್ ಬರೆಯೋ ರೀತಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0.93, ನೆಕ್ಸ್ಟ್ x is equal to 0.093, then x is equal to 0.0903, then x is equal to 0.009. ಓಕೆ, ಈ ರೀತಿ ಇದೆ ಅಂತ ಅನ್ಕೋಣ. ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ಅಂತ ನೋಡ್ತಾ ಬರಬೇಕು. ಹಾಂ,
ಈಗ ಅಬ್ಸರ್ವ್ ಮಾಡ್ರಪ್ಪ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ಇಫ್ ಎಕ್ಸ್ ಇಸ್ ಆಫ್ ಲೆಸ್ ದ್ಯಾನ್ 1? ಸೊ ಇವೆಲ್ಲ ಲೆಸ್ ದ್ಯಾನ್ 1 ಅಲ್ವಾ? ಸೊ ಡೆಸಿಮಲ್ ಪಾಯಿಂಟ್ನ ಆದಮೇಲೆ ಎಷ್ಟು ಝೀರೋಸ್ ಇದೆ ಇಲ್ಲಿ ನೋಡಿ, ಇಲ್ಲಿ 0 ಇದೆ, ಯು ಹ್ಯಾವ್ ಟು ನೆಗ್ಲೆಕ್ಟ್ ದಿಸ್. ಓಕೆ, ಸೊ ಡೆಸಿಮಲ್ ಪಾಯಿಂಟ್ ಆಗಿದ ತಕ್ಷಣ ಎಷ್ಟು ಝೀರೋಸ್ ಇದೆ? ಇಟ್ ಈಸ್ ಆಫ್ ಏನೂ ಕೂಡ ಇಲ್ಲ. ಅಲ್ಲಿಗೆ 0 + 1 ಅಂತ ಹೇಳಿದ್ರೆ 1. ಸೊ ಕ್ಯಾರೆಕ್ಟರಿಸ್ಟಿಕ್ ಈಸ್ ಆಫ್ 1 ಬಾರ್, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ -1 ಅಂತ ಬರೀಬೋದು. ಓಕೆ, ಸೊ ನೆಕ್ಸ್ಟ್ 0.093 ಇದೆ. ಸೊ ಎಷ್ಟು ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಝೀರೋಸ್ ಇದಾವೆ? ಓನ್ಲಿ ಇಟ್ ಈಸ್ ಆಫ್ 1 0. ಸೊ 1 + 1 ಇಟ್ ಈಸ್ ಆಫ್ 2 ಬಾರ್, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ -2 ಅಂತ ಬರೀಬೋದು. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಝೀರೋಸ್ ಇದೆಯಪ್ಪ? ಓನ್ಲಿ ಇಟ್ ಈಸ್ ಆಫ್ 1 ನೋಡಿ, ಆಮೇಲೆ 9 ಬಂದ್ಬಿಡ್ತು, ಆಮೇಲೆ 0 ಇದೆ. ಸೊ ಈ 0ನ ಬಿಟ್ಬಿಡ್ಬೇಕು, ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಬಾರ್ದು. ಓಕೆ, ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 0 ಇತ್ತಾ 2 0 ಇತ್ತಾ ಅದನ್ನು ಮಾತ್ರ ಲೆಕ್ಕಕ್ಕೆ ತಗೊತಾ ಹೋಗಬೇಕು ನೀವು. ಎಷ್ಟು ಝೀರೋಸ್ ಇದೆ? 1 0 ಇದೆ. ಸೊ ಇಟ್ ಈಸ್ ಆಫ್ 2 ಬಾರ್ ಆರ್ -2 ಅಂತ ಬರೀತೀರಾ. ನೆಕ್ಸ್ಟ್, ಹೌ ಮೆನಿ ಝೀರೋಸ್ ಆರ್ ದೇರ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್? 3 ಝೀರೋಸ್. 3 + 1 ಇಟ್ ಈಸ್ ಆಫ್ 4 ಬಾರ್, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ -4 ಅಂತ ಬರೀತಾ ಹೋಗಬೇಕು. ಓಕೆ, ಈಗ ಕ್ಯಾರೆಕ್ಟರಿಸ್ಟಿಕ್ನ ಯಾವ ರೀತಿ ನೋಡಬೇಕು ಅಂತ ಗೊತ್ತಾಯ್ತಲ್ವಾ ಅಲ್ಲಿ? ಸೊ ದಿಸ್ ಈಸ್ ದಿ ರೂಲ್ಸ್ ಯು ಹ್ಯಾವ್ ಟು ಫಾಲೋ ವೆನ್ ಯು ಆರ್ ಟೇಕಿಂಗ್ ದಿ ಲಾಗ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಯಾವುದಕ್ಕೆ ಬರೋಣ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಆ್ಯಂಟಿ ಲಾಗಿಗೆ ಬರ್ತಾ ಹೋಗೋಣ. ಓಕೆ, ಸೊ ಆ್ಯಂಟಿ ಲಾಗ್ ಆಫ್ ಎ ನಂಬರಲ್ಲಿ ಏನು ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ದಟ್ ಈಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಮತ್ತು ಮ್ಯಾಂಟೆಸಾ ಪಾರ್ಟು ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ಇದರಲ್ಲಿ ನೋಡೋದು ಯಾವ ರೀತಿ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಹಿಯರ್ ಸೊ 1/3 ಇಂಟು ಏನು ಬಂತು? ಲಾಗ್ 9 ಬಂತು. ಸೊ ವಿಚ್ ಈಸ್ ಈಕ್ವಲ್ ಟು 1/9. ವೆದರ್ ದಿಸ್ ನಂಬರ್ ಈಸ್ ಆಫ್ ಗ್ರೇಟರ್ ದ್ಯಾನ್ 1 ಆರ್ ಲೆಸ್ ದ್ಯಾನ್ 1? ಇಟ್ ಈಸ್ ಆಫ್ ಗ್ರೇಟರ್ ದ್ಯಾನ್ 1. ಸೊ ಗ್ರೇಟರ್ ದ್ಯಾನ್ 1 ಆಗಿತ್ತು ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಏನು ಬರುತ್ತೆ? n-1 ಬರುತ್ತೆ. ವೇರ್ n ಅಂತ ಹೇಳಿದ್ರೆ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್, ಸಾರಿ ಬಿಫೋರ್ ದಿ ಡೆಸಿಮಲ್ ಪಾಯಿಂಟ್. ಎಷ್ಟು ಝೀರೋಸ್ ಇದೆ? ಇಟ್ ಈಸ್ ಆಫ್ ಓನ್ಲಿ 1 0. ಹೌದಲ್ವಾ? ಸೊ ಸಾರಿ, ಸಿಂಗಲ್ ಡಿಜಿಟ್ ಇದೆ. 1 - 1 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 0. ಸೊ ಕ್ಯಾರೆಕ್ಟರಿಸ್ಟಿಕ್ ಏನು ಬಂತು? 0 ಪಾಯಿಂಟ್ ಅಂತ ಬಂತು. ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ನೆಕ್ಸ್ಟ್ ಥಿಂಗ್ನ ಅಬ್ಸರ್ವ್ ಮಾಡ್ಕೊತ ಬರೋಣ ಈಗ. ಸೊ 9 ಯಾವ ರೀತಿ ನೋಡಬೇಕು? ಲಾಗರಿಥಮಿಕ್ ಟೇಬಲ್ ನಿಮಗೆ ನೋಡೋದು ಆಲ್ರೆಡಿ ಗೊತ್ತಿದೆ ಇದು, ಆಯಿತಾ? ಸೊ 9 ಅನ್ನೋ ನಂಬರ್ ಬಂತು, ಅದ್ರ ಪಕ್ಕ ಏನು ಮಾಡಿ ಅಂತ ಹೇಳಿದ್ರೆ ಈ ಥರ 4 ಝೀರೋಸ್ನ ಹಾಕ್ಕೊತ ಬನ್ನಿ. ಓಕೆನಾ? ಸೊ ನೀವೀಗೇನು ಮಾಡಬೇಕು? ನಿಮ್ಮ ಪೇಜ್ ನಂಬರ್ 3ನಲ್ಲಿ ಲಾಗರಿಥಮಿಕ್ ಟೇಬಲ್ನಲ್ಲಿ 90th ರೋ 0ಗೆ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು? ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ 90th ರೋನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 9542 ಅಂತ ಇದೆ. ನೆಕ್ಸ್ಟ್ ಒನ್ ಏನಿದೆ ಡಿಜಿಟು? ಇಟ್ ಈಸ್ ಆಫ್ 0. ಸೊ 0 ಮೀನ್ ಡಿಫ್ರೆನ್ಸ್ ಇಲ್ಲ, ಬಿಟ್ಬಿಡ್ತೀರಾ. ಅದಕ್ಕೋಸ್ಕರ ಇಲ್ಲಿ ಅಂತ ಬರೀಬೇಕು? ಜಸ್ಟು 9542 ಅಂತ ಬರಿತಾ ಹೋಗಬೇಕು. ಓಕೆ, ಇದೇನು ಅಂತ ಅರ್ಥ ಆಗಿದೆ ಎಲ್ಲರಿಗೂ? ಎಸ್ ಆರ್ ನೋ? ಓಕೆ, ಸೊ 9542 ಆದಮೇಲೆ ಯು ಹ್ಯಾವ್ ಟು ಡಿವೈಡ್ ದಿಸ್ ಒನ್ ಬೈ 3. ದೇರ್ ಫೋರ್ ಲಾಗ್ ಎಕ್ಸ್ ವ್ಯಾಲ್ಯೂ ಈ ರೀತಿ ಬಂತು. ಹೌದಲ್ವಾ? ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಈಗ ಲಾಗ್ನ RHS ತಗೊಂಡೆ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಆ್ಯಂಟಿ ಲಾಗ್ ಅಂತ ಬರಿತಾ ಹೋಗ್ಬೋದು. ಓಕೆ, ಏನಂತ ಬರ್ಕೊಬೋದು ನೀವು ಅದನ್ನು? ಆ್ಯಂಟಿ ಲಾಗ್. ಓಕೆ, ಸೊ ಆ್ಯಂಟಿ ಲಾಗ್ ಆಫ್ ಎ ನಂಬರ್, ಅದನ್ನು ಹೋಗೋಕ್ಕಿಂತ ಮುಂಚೆ ನಾನು ಡಿವೈಡ್ ಮಾಡೋಣ ಈಗ. ಓಕೆ, ಸೊ ಎಷ್ಟು ವ್ಯಾಲ್ಯೂ ಬರುತ್ತೆ ಇವೆರಡನ್ನು ಡಿವೈಡ್ ಮಾಡಿದ್ರೆ ಅಂತ ಹೇಳಿದ್ರೆ ಈಗ ಇಟ್ ಈಸ್ ಆಫ್ 0.31806 ಅಂತ ವ್ಯಾಲ್ಯೂ ಬರುತ್ತೆ. ಬೇಕಾದ್ರೆ ಡಿವೈಡ್ ಮಾಡಿ ನೋಡಿ ಒಂದ್ಸಲ. ಓಕೆ, ಸೊ ನೌ ಯು ಹ್ಯಾವ್ ಟು ಲುಕ್ ದಿ ಆ್ಯಂಟಿ ಲಾಗ್ ಆಫ್ ದಿಸ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಶೀಟ್ನ ಪೇಜ್ ತಿರುವಾಕಾದ್ಮೇಲೆ ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ 31st ಅಂದರೆ 0.31 ರೋನಲ್ಲಿ 8 ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ನ ಹುಡುಕಿ. ಓಕೆ, ಸೊ 0.31ನಲ್ಲಿ 8 ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 2080. ಓಕೆ, ಹಾಗೆ 0.31 ರೋದ್ನಲ್ಲೇ ಇದನ್ನು ರೌಂಡ್ ಆಫ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 1 ಬರುತ್ತೆ. ಸೊ 1 ಮೀನ್ ಡಿಫ್ರೆನ್ಸ್ನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು? ಯಾವುದು? 0.31 ರೋನಲ್ಲಿ ಇಟ್ ಈಸ್ ಆಫ್ 0 ಅಂತ ಇದೆ, ಎರಡನ್ನು ಬಿಟ್ಬಿಡೋಣ. ಸೊ ಇಫ್ ಯು ಆ್ಯಡ್ ದೀಸ್ ಟು ಯು ವಿಲ್ ಗೆಟ್ ದಿ ವ್ಯಾಲ್ಯೂ 2080 ಅಂತ ಬರ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಈಗ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್?
ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ ಬಂದು 0 ಇದೆ ಅಲ್ಲಿ. ಸೊ ನೆನಪಲ್ಲಿ ಏನು ಬಿಟ್ಕೊಬೇಕು, ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ 1 ಓಕೆ ಡೆಸಿಮಲ್ ಪಾಯಿಂಟ್ನ ಇಡಬೇಕು. ಸೊ ಕ್ಯಾರೆಕ್ಟರಿಸ್ಟಿಕ್ ಈಸ್ ಆಫ್ 0 ಪ್ಲಸ್ 1 ಅಂತ ಹೇಳಿದ್ರೆ 1. ಸೊ 1 ಡಿಜಿಟ್ ಆದಮೇಲೆ ಏನು ಮಾಡ್ತಾ ಹೋಗ್ತೀರಾ, ಇಲ್ಲಿ ಡೆಸಿಮಲ್ ಪಾಯಿಂಟ್ನ ಪ್ಲೇಸ್ ಮಾಡ್ತೀರಾ. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು. ದೇರ್ ಫೋರ್ ಏನು ಬರೀತೀರಾ, ಕ್ಯೂಬ್ ರೂಟ್ ಆಫ್ 9 ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 2.08 ಬರ್ತಾ ಹೋಗುತ್ತೆ ವ್ಯಾಲ್ಯೂ ನಮಗೆ. ಓಕೆ, ಸೊ ಈ ರೀತಿ ನೀವು ಲಾಗು ಮತ್ತು ಆ್ಯಂಟಿ ಲಾಗ್ನ ಕಂಡುಹಿಡ್ಕೊತ ಹೋಗಬೇಕು. ಇಷ್ಟು ಅರ್ಥ ಇದೆ ಏನು ಅಂತ. ಈಗ ಆ್ಯಂಟಿ ಲಾಗ್ದೊಂದು ಇನ್ನೊಂದು ಚೂರು ಹೇಳ್ಕೊಟ್ಬಿಡ್ತೀನಿ ಇಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಇಫ್ ಲಾಗ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಓಕೆ ಎಕ್ಸ್ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರೆದ್ಬೋಣ, ಹಿಂದಿನ ಸ್ಟೆಪ್ಪಲ್ಲಿ ಅರ್ಥ ಆಗಿದೆ ನಿಮಗೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್, ಈಗ ಹಿಂದಿನ ಪ್ರಾಬ್ಲಮ್ದೆ ಬರೀತೀನಪ್ಪ, ಏನಿದೆ ಇಲ್ಲಿ 2080 ಅಂತ ಇದೆ ಇಲ್ಲಿ. ಓಕೆ, ಸೊ 2080 ಸಾರಿ 0.3180 0.3180. ನೆಕ್ಸ್ಟು ಸುಮ್ಮನೆ ಅಸಂಪ್ಷನ್ ತೊಗೊತೀನಿ ಅಷ್ಟೇ ಇಲ್ಲಿ. ಇಫ್ ಯು ಗೆಟ್ ದಿ ವ್ಯಾಲ್ಯೂ ಆ್ಯಂಟಿ ಲಾಗ್ ಆಫ್ 1.3180, if you get the value it is of anti-log of 3.3180, if you get the value of anti-log of 10.3180 ಅಂತ ಬಂತು ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫಸ್ಟ್ ನೀವೇನು ಮಾಡಬೇಕು, ಆ್ಯಂಟಿ ಲಾಗ್ನ ನೋಡ್ಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ನ ಗಮನದಲ್ಲಿ ಇಟ್ಕೊಳ್ಳೇಬಾರ್ದು. ಓಕೆ, ಏನು ಮಾಡ್ತೀರಾ, 0.31 ರೋನಲ್ಲಿ 8th ಕಾಲಮ್ನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು. ಓಕೆ, ಸೊ ದಿ ನಂಬರ್ ಈಸ್ ಆಫ್ ಜಸ್ಟ್ 2080. ಎಲ್ಲದರಲ್ಲೂ ಕೂಡ ಇದೇ ಬಂದ್ಬಿಡುತ್ತೆ, 2080 ಅಂತಲೇ ಬರೀತೀರಾ. ಓಕೆ, ಸೊ ಏನು ವೇರಿ ಆಗುತ್ತೆ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಪಾರ್ಟು ವೇರಿ ಆಗ್ತಾ ಇದೆ. ನೋಡಿ ಈಗ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಹಿಯರ್, 0 ಪ್ಲಸ್ 1. ಸೊ 2 ಪಾಯಿಂಟ್ ಅಂತ ಇಡಬೇಕು, ಯಾಕೆಂದರೆ ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ಓನ್ಲಿ 1 ಡಿಜಿಟ್ ಇರಬೇಕು. ಗೊತ್ತಾಗ್ತಿದೆ ಅಲ್ವಾ. ಓಕೆ, ಒಂದು ಸ್ವಲ್ಪ ದೂರ ಬರೀತೀನಿ, 2080. ಈಗ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್, 1 ಪ್ಲಸ್ 1 2. ಅಲ್ಲಿಗೆ 2 ಡಿಜಿಟ್ಸು ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ಇರಬೇಕು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಇಯರ್, 3 ಪ್ಲಸ್ 1 4. ಸೊ ಹಾಗಾದರೆ 4 ಡಿಜಿಟ್ಸ್ 1 2 3 4 ಡಿಜಿಟ್ಸು ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ಇರಬೇಕು ಅಂತ ಅರ್ಥ. ಓಕೆ, ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ಇಯರ್, 10 ಪ್ಲಸ್ 1 11. ಹೌದಲ್ವಾ. ಸೊ ಹಾಗಾದರೆ 11 ಡಿಜಿಟ್ಸು ಎಲ್ಲಿರಬೇಕು, ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ಇರಬೇಕು. ಈಗ ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ, ಇಟ್ ಈಸ್ ಆಫ್ 4 ಡಿಜಿಟ್ಸ್ ಇದೆ, 5 6 7 8 9 10 11 ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ. ಓಕೆ, ಇದನ್ನ ಏನಾದ್ರು ರೌಂಡ್ ಆಫ್ ಮಾಡೋದು ಕನ್ವರ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ 1 2 3 4 5 6 7 8 9 10 ಅಂದರೆ 2.08 ಇಂಟು 10 to the power 10 ಅಂತ ಬರೀಬೋದು. ಇದನ್ನು ಗೊತ್ತಾಗಿದೆ ಹೇಳ್ತಾ ಇರೋದು, ಎಸ್ ಆರ್ ನೋ. ಓಕೆ, ಸೊ ಇದ್ರ ಮೇಲೆ ನೀವು ಕೆಲವು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗಿ, ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವುದು ನೆನಪಲ್ಲಿ ಇಟ್ಕೊಬೇಕು ಪ್ರಾಬ್ಲಮ್ಸ್ನ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಈ ಥರ ಕನ್ವರ್ಷನ್ಸ್ಗಳನ್ನ ನೆನಪಲ್ಲಿ ಇಟ್ಕೊತಾ ಹೋಗಬೇಕು. ಓಕೆ, ಸೊ ದಟ್ ಈಸ್ ಆಫ್ ಸ್ಮಾಲ್ ಲೆಟರ್ ಎಮ್. ಸ್ಮಾಲ್ ಲೆಟರ್ ಎಮ್ನ ಯು ಹ್ಯಾವ್ ಟು ರೈಟ್ ದಟ್ ಒನ್ ಆ್ಯಸ್ ಮಿಲಿ ಅಂತ ಹೇಳ್ತೀರಾ. ಸೊ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 10 to the power -3. ಹಾಗೆ ನೆಕ್ಸ್ಟ್ ವ್ಯಾಲ್ಯೂ ಇಟ್ ಈಸ್ ಆಫ್ ಮೈಕ್ರೋ. ಸೊ ಈ ಥರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದು. ಸೊ ಇದು ಏನಂತ ಬರೀತೀರಾ ನೀವು, ಮೈಕ್ರೋ ಅಂತ ಬರೀತೀರಾ. ಸೊ ದಿ ವ್ಯಾಲ್ಯೂ ಈಸ್ ಆಫ್ 10 to the power -6 ಅಂತ ಬರಿತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ನ್ಯಾನೋ. ಓಕೆ, ಸ್ಮಾಲ್ ಲೆಟರ್ ಎನ್ ನ್ಯಾನೋ, ದಿ ವ್ಯಾಲ್ಯೂ ಈಸ್ ಆಫ್ 10 to the power -9 ಆಗುತ್ತೆ. ನೆಕ್ಸ್ಟ್ ಇಟ್ ಈಸ್ ಆಫ್ ಎ ಪಿಕೋ. ಓಕೆ, ಸೊ ದಟ್ ಈಸ್ ಆಫ್ ಎ ಪಿಕೋ, ದಿ ವ್ಯಾಲ್ಯೂ ಈಸ್ ಆಫ್ 10 to the power of -10. ನೆಕ್ಸ್ಟ್ -12. ಸೊ ನೆಕ್ಸ್ಟ್ ಸಿ, ದಟ್ ಈಸ್ ಆಫ್ ಸೆಂಟಿ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತದೆ ಯೂಶಲಿ, ದಟ್ ಈಸ್ ಆಫ್ 10 to the power -2. ನೆಕ್ಸ್ಟು ಕಿಲೋ, ಕೆ ರೆಪ್ರೆಸೆಂಟೆಡ್ ಬೈ ಕೆ, ದಿ ವ್ಯಾಲ್ಯೂ ಈಸ್ ಆಫ್ 10 to the power +3. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಇಟ್ ಈಸ್ ಆಫ್ ಎ ಮೆಗಾ.
ಸೊ ಕ್ಯಾಪಿಟಲ್ ಲೆಟರ್ ಎಮ್ ದಟ್ ಈಸ್ ಆಫ್ 10 to the power 6. ನೋಡ್ರಪ್ಪ, ಇಷ್ಟು ಕನ್ವರ್ಷನ್ನ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ಕೊತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನೀವು ಹೆಚ್ಚಿಗೆ ಗಮನ ಕೊಡ್ತಾ ಹೋಗಬೇಕು ಇದ್ರ ಮೇಲೆ. ಓಕೆ, ಸೊ ಈಗ ಒಂದು ಎರಡು ಕನ್ವರ್ಷನ್ಸ್ನ ನೋಡ್ತಾ ಬರೋಣ, ತುಂಬ ಈಸಿ ಆಗಿರುವಂಥದ್ದು, ಅವಾಗ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಲೆಟಸ್ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು 0.00312 ಇದೆ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಒನ್ ಇನ್ ಮಿಲಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊತ ಬರಬೇಕು. ಓಕೆ, ಸೊ ಏನು ಎಕ್ಸ್ಪ್ರೆಸ್ ಮಾಡಿ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ನೀವೀಗ? ಮಿಲಿನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೊತ ಬರೋಣ. ಸೊ ಯಾವ ರೀತಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮಿಲಿ ಹಿಯರ್? ಇಟ್ ಈಸ್ ಆಫ್ 10 to the power -3 ಅಂತ ಹೇಳ್ತಾ ಹೋಗ್ತೀರಾ. ಓಕೆ, ಸೊ ಈಗ ಇಲ್ಲಿ ನೋಡ್ಕೊಳ್ರಪ್ಪ. ಸೊ ಲೆಟಸ್ ಟೇಕ್ ಎಕ್ಸ್ ಇದೆ ಅಂತ ಅನ್ಕೋಣ. ಈ ಎಕ್ಸ್ಗೆ ಇಫ್ ಯು ಮೇಕ್ ಇಟ್ ಮಲ್ಟಿಪ್ಲೈಡ್ ಬೈ 1, ಓಕೆ, ಸೊ ಎಕ್ಸ್ ಬೇಡ, ಸೊ ಲೆಟಸ್ ಟೇಕ್ ಇಟ್ ಈಸ್ ಆಫ್ ಪಿ ಅಂತ ತೊಗೊತೀನಿ. ಓಕೆ, ಪಿನೂ ಕೂಡ ಯೂಸ್ ಮಾಡಿಬಿಟ್ಟಿದ್ದೀನಿ. ಯಾವುದಂತ ತೊಗೋಣ? ಸೊ ಲೆಟಸ್ ಟೇಕ್ ಇಟ್ ಈಸ್ ಆಫ್ ಎಸ್ ಅಂತ ತೊಗೊತಾ ಹೋಗ್ತೀನಪ್ಪ. ಯಾವುದೊಂದು ವ್ಯಾಲ್ಯೂ ಎಕ್ಸ್ ಇದೆ. ಈ ಎಸ್ಸಿಗೆ 1ನ ಮಲ್ಟಿಪ್ಲೈ ಮಾಡಿದ್ರೆ ಏನಾದ್ರು ವ್ಯಾಲ್ಯೂ ಚೇಂಜ್ ಆಗುತ್ತಾ? ಆಗೋದಿಲ್ಲ. ಹಾಗೆ ಎಸ್ ಮಲ್ಟಿಪ್ಲೈಡ್ ಬೈ, ಇಫ್ ಯು ರೈಟ್ ಇಟ್ ಆಸ್ 10 to the power 1 ಇಂಟು 10 to the power -1, ಏನಾದ್ರು ವ್ಯಾಲ್ಯೂ ಚೇಂಜ್ ಆಗುತ್ತಾ? ಆಗಲ್ಲ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ನೋಡಿ, a to the power x ಇಂಟು a to the power y ಇತ್ತು ಅಂತ ಹೇಳಿದ್ರೆ ಏನಂತ ಬರೀತೀರಾ ಅದನ್ನು? a to the power x plus y ಅಂತ ಬರೀತೀರಾ. ಹಾಗೆ 10 to the power 1 ಇಂಟು 10 to the power of -1ನ ನೀವೇನಂತ ಬರೀಬೋದು? 10 to the power 1 -1, ಸೊ ವಿಚ್ ಈಸ್ ಈಕ್ವಲ್ ಟು 10 to the power 0 ವಿಚ್ ಈಸ್ ಈಕ್ವಲ್ ಟು 1 ಅಂತ ಬರೀತಾ ಬರ್ತೀರಾ. ಓಕೆ, ಸೊ ಎನಿಥಿಂಗ್ ಟು ದಿ ಪವರ್ 0 ಈಸ್ ಆಲ್ವೇಸ್ ಈಕ್ವಲ್ ಟು 1. ಹಾಗೆ ಎಸ್ ಟು ದಿ ಪವರ್ 0ನೂ ಕೂಡ ವ್ಯಾಲ್ಯೂ ಏನು? 1. ಕೆ ಟು ದಿ ಪವರ್ 0 ಕೂಡ ವ್ಯಾಲ್ಯೂ ಏನು? 1. 9 to the power 0 ವ್ಯಾಲ್ಯೂ ಏನು? 1. ಎನಿಥಿಂಗ್ ಟು ದಿ ಪವರ್ 0 ಈಸ್ ಆಲ್ವೇಸ್ ಈಕ್ವಲ್ ಟು ಏನು ಬರುತ್ತೆ? 1 ಬರುತ್ತೆ. ಓಕೆ, ಸೊ ಹಾಗಾದರೆ ಈ ಥರ ವ್ಯಾಲ್ಯೂನ ಚೇಂಜ್ ಆಗುತ್ತಾ ಇಲ್ಲಿ? 100% ಚೇಂಜ್ ಆಗೋದಿಲ್ಲ. ಈಗ ನೋಡ್ಕೊಳ್ಳಿ, ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಒನ್ ಇನ್ ಮಿಲಿ. ಈಗ 0.00312 ಮಲ್ಟಿಪ್ಲೈಡ್ ಬೈ 1 ಅಂತ ಬರ್ಕೊತೀನಿ. ಸೊ ವಿಚ್ ಈಸ್ ಈಕ್ವಲ್ ಟು 0.00312 ಮಲ್ಟಿಪ್ಲೈಡ್ ಬೈ ಈ 1ನ ನಾನು ಯಾರು ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು? ಈಗ ಮಿಲಿನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅಂದರೆ 10 to the power -3 ಮಿಲಿ ಆಗುತ್ತೆ. ಅದು ಕ್ಯಾನ್ಸಲ್ ಆಗಬೇಕು ಅಂದರೆ ನಾನು ಏನು ಹಾಕಬೇಕಿಲ್ಲಿ? 10 to the power +3 ವ್ಯಾಲ್ಯೂ ಹಾಕೊಂತ ಬರಬೇಕು. ಓಕೆ, ಸೊ ಹಾಗಾದರೆ ಈ 10 to the power -3ನ ಯು ಕ್ಯಾನ್ ರೈಟ್ ಇಟ್ ಆಸ್ ಮಿಲಿ ಅಂತ ಬರೀಬೋದು. ಹಾಗಾದ್ರೆ ಇದನ್ನೇನು ಮಾಡಬೇಕೀಗ? 0.00312 ಮಲ್ಟಿಪ್ಲೈಡ್ ಬೈ 1 ಬರ್ಕೊಳ್ಳಿ. ಹೌ ಮೆನಿ ಝೀರೋಸ್ ಆರ್ ದೇರ್? 3 zeros. 1 2 3 ಅಂತ ಹಾಕ್ತೀರಾ. ಓಕೆ, ಸೊ ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಅಂದರೆ 0.00312 ಮಲ್ಟಿಪ್ಲೈಡ್ ಬೈ 1000 ಎಷ್ಟು ಬರುತ್ತೆ ಆಗ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 3.12 ಮಿಲಿ. ಸೊ ವಿಚ್ ಈಸ್ ಈಕ್ವಲ್ ಟು 0.00312 ಅಂತ ಬರೀತೀರಾ. ಓಕೆ, ಸೊ ಇಷ್ಟು ಏನು ಅಂತ ಅರ್ಥ ಆಗಿದೆಯಾ? ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲಿತಾ ಹೋಗಬೇಕು ನೀವು. ಯಾಕೆಂದರೆ ಮುಂದೆ ಪ್ರಾಬ್ಲಮ್ಸ್ ಮಾಡ್ತಾ 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 ಇವನ್ನೆಲ್ಲ ಕೂಡ ಯೂಸ್ ಮಾಡ್ಕೊತ ಬರ್ತೀರಾ. ಹಾಗೆ ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ನಂಬರ್ ತೊಗೋಣ. ಸೇ ಫಾರ್ ಎಕ್ಸಾಂಪಲ್ 0.12345 ಇದೆ ಅಂತ ಅಂದ್ಕೊಳ್ಳಿ. ಸೊ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಒನ್ ಇನ್ ಮಿಲಿ ಆ್ಯಸ್ ವೆಲ್ ಆಸ್ ಮೈಕ್ರೋ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮಿಲಿಲಿ ತಗೊತಾ ಬರ್ತೀನಿ. ಓಕೆನಾ? ಸೊ ಮಿಲಿನಲ್ಲಿ ತೊಗೊಂಡ್ರೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು? 0.1234567 ಮಲ್ಟಿಪ್ಲೈಡ್ ಬೈ ಮಿಲಿಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದ್ರಿಂದ +3 ಆ್ಯಂಡ್ -3ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು, ಸೊ ಈ ಒಂದು ಫ್ಯಾಕ್ಟರ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? 3 zeros ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಅವಾಗೇನು ಬರುತ್ತೆ? 123.4567 ಮಿಲಿ ಅಂತ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಮೈಕ್ರೋ, ಸೊ ಮೈಕ್ರೋನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ 0.1234567 ಮಲ್ಟಿಪ್ಲೈಡ್ ಬೈ 10 to the power +6 ಆ್ಯಂಡ್ 10 to the power of -6. ಸೊ ದಿಸ್ -6 ಕ್ಯಾನ್ ಬಿ ರಿಟರ್ನ್ ಆಸ್ ಏನಂತ ಬರೀಬೋದು? ಮೈಕ್ರೋ ಅಂತ ಬರಿತಾ ಹೋಗ್ಬೋದು. ಇದನ್ನು ಮಲ್ಟಿಪ್ಲೈ ಮಾಡಿ ಈಗ ಏನು ಬರುತ್ತೆ? ಸೊ 0.1234567 ಮಲ್ಟಿಪ್ಲೈಡ್ ಬೈ 10 to the power 6 ಮಾಡಿದ್ರೆ ಯು ವಿಲ್ ಗೆಟ್ 456.7 ಮೈಕ್ರೋ. ಏನು ಎಸ್ ಐ ಯೂನಿಟ್ ಇದೆಯೋ ಅದನ್ನು ಮುಂದಕ್ಕೆ ಬರಿತಾ ಹೋಗೋದು. ಓಕೆ, ಅರ್ಥ ಆಗಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಎಸ್ ಆರ್ ನೋ? ಓಕೆ, ಸೊ ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಕಿಲೋ ನೌ. ಓಕೆ, ಸೊ ನೆಕ್ಸ್ಟ್ ಯಾವುದಕ್ಕೆ ಬರೋಣ ಅಂತ ಹೇಳಿದ್ರೆ ಕಿಲೋನಲ್ಲಿ ಎಕ್ಸ್ಪ್ರೆಸ್ಸಿಗೆ ಬರ್ತಾ ಹೋಗೋಣ. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ದಟ್ ಈಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು
2345.62 ಗ್ರಾಮ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಒನ್ ಇನ್ ಕೆ ಜಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಕಿಲೋನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಬರಬೇಕು. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕಿಲೋ? ಇಟ್ ಈಸ್ ಆಫ್ 10⁻3. ಅದಕ್ಕೋಸ್ಕರ ಏನು ಮಾಡ್ತೀನಿ ನೋಡಿ, ಈಗ 2345.62 ಮಲ್ಟಿಪ್ಲೈಡ್ ಬೈ 10⁻³ ಇಂಟು 10⁻+3 ಗ್ರಾಮ್ ಅಂತ ಬರ್ಕೊತೀನಿ. ಸೊ 10⁻+3 ಗ್ರಾಮ್ ಅಂತ ಹೇಳಿದ್ರೇನು? ಇಟ್ ಈಸ್ ಆಫ್ ಕೆ ಜಿ ಅಂತ ಬರ್ಕೊಂಡ್ಬಿಡ್ಬೋದು. ಸೊ ಇದನ್ನು ಯಾವ ರೀತಿ ಮಾಡ್ಬೋದು? ಸೊ 2345.62 ಹ್ಯಾಸ್ ಟು ಬಿ ಡಿವೈಡೆಡ್ ಬೈ, ಯಾಕೆಂದರೆ ಇದು ಡಿನಾಮಿನೇಟರ್ಗೆ ಹೋಯಿತು ಅಂತ ಹೇಳಿದ್ರೆ 10⁻+3 ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 10⁻+3? 10⁻+3 ಅಂತ ಹೇಳಿದ್ರೆ 3 zeros ಅಂತ ಅರ್ಥ. ಸೊ ಇಫ್ ಯು ಡಿವೈಡ್ ದೀಸ್ ಟು, ಸೊ ಯು ಕ್ಯಾನ್ ಗೆಟ್ ಇಟ್ ಈಸ್ ಆಫ್ 2.345 kg ಅಂತ ಬರ್ಕೊತ ಹೋಗಬೇಕು. ಅಂದರೆ 2345.62 ಗ್ರಾಮ್ ಇಸ್ ಈಕ್ವಲ್ ಟು 2.345 kg ಅಂತ ಬರಿತಾ ಹೋಗಬೇಕು. ಸೊ ಕೆ ಜಿನಲ್ಲಿ ಕೊಟ್ಟರೆ ಗ್ರಾಮಿಗೆ ಕನ್ವರ್ಟ್ ಮಾಡೋದು ಗೊತ್ತಾಗಬೇಕು, ಗ್ರಾಮಿಗೆ ಕೊಟ್ಟರೆ ಕೆ ಜಿಗೆ ಕನ್ವರ್ಟ್ ಮಾಡೋದು ಗೊತ್ತಾಗ್ತಾ ಹೋಗಬೇಕು ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕಾದ್ರೆ. ಓಕೆ, ಸೊ ಇಷ್ಟುಗಳನ್ನ ಟೆಕ್ನಿಕ್ಸ್ಗಳನ್ನ ನೆನಪಲ್ಲಿಟ್ಕೊಂಡು ಈಗ ಪ್ರಾಬ್ಲಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ ಈಗ ಪ್ರಾಬ್ಲಮ್ ಮಾಡೋದಕ್ಕೆ. ಓಕೆ, ರೈಟಾ. ಸೊ ಒಂದು 3 ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀನಿ, ನೀವೇ ಟ್ರೈ ಮಾಡಿ ಒಂದ್ಸಲ, ಆವಾಗ 100% ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದು. ಓಕೆ, ಓಕೆ. ಸೊ ಫೈಂಡ್ ಕ್ಯೂಬ್ root of 10, 20 and ಓಕೆ ಒಂಚೂರು ವೇರಿಯೇಷನ್ಸ್ ಮಾಡಿಕೊಡ್ತೀನಿ. 38.23 ಇಂಟು 10⁻³ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಟೈಪ್ ಪ್ರಾಬ್ಲಮ್ಸ್ ಮಾಡಿಸಿಲ್ಲ ನಿಮಗೆ, ಅದೊಂಚೂರು ಕ್ಲೂ ಕೊಡ್ತೀನಿ ಮಕ್ಕಳ, ಇನ್ನಿದ್ದಿದ್ದ ಪಾರ್ಟ್ನ ನೀವೇ ಮಾಡ್ಕೊತ ಹೋಗಬೇಕು. ಓಕೆ, ಸೊ ಲೆಟ್ ಅಸ್ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು, ಈ ನಂಬರ್ ಬಿಟ್ಟು ಬೇರೆ ತೊಗೊತೀನಿ ಮಕ್ಕಳ ನಾನೀಗ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಲೆಟ್ ಅಸ್ ಅಸ್ಯೂಮ್ ದಟ್, ಬೇಡ ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ಮಾಡಿ ತೊಗೊಂಡ್ಬಿಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಒಂದು ನಂಬರ್ ತೊಗೋಣ, 52.032 ಇಂಟು 10⁻³ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಯು ನೀಡ್ ಟು ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಅಂತ ಅನ್ಕೊತ ಹೋಗೋಣ. ಓಕೆ, ಯು ನೀಡ್ ಟು ಫೈಂಡ್ ದಿ ಸ್ಕ್ವೇರ್ ರೂಟ್. ಓಕೆ, ಅಂದರೆ ಇದಕ್ಕೆ ಈ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ನ ಕಂಡುಹಿಡಿಯಬೇಕು. ಸೊ ಲೆಟ್ ಅಸ್ ಟೇಕ್ ಲಾಗ್ ಆನ್ ಬೋತ್ ಸೈಡ್. ದೇರ್ಫೋರ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಸ್ಕ್ವೇರ್ ರೂಟ್ ಆಫ್ 52.032 ಇಂಟು 10⁻³ ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು, ಇದನ್ನೇಂತ ಬರಿಬೋದು ನಾವು, ಲಾಗ್ ಆಫ್ 52.032 ಇಂಟು 10⁻³ ಹೋಲ್ ಟು ದಿ ಪವರ್ ಏನಂತ ಹಾಕೊಬೋದಪ್ಪ, 1/2 ಅಂತ ಹಾಕೊಬೋದು. ಸೊ ಇದು ಯಾವ ಫಾರ್ಮಲ್ ಇದೆ? ಲಾಗ್ ಆಫ್ ಎ ಟು ದಿ ಪವರ್ ಎಮ್ ಫಾರ್ಮಲ್ ಇದೆ. ಅವಾಗ ಏನಂತ ಬರ್ಕೊತೀರಾ ಅದನ್ನು, ಎಮ್ ಇಂಟು ಲಾಗ್ ಎ, ದಟ್ ಈಸ್ ಆಫ್ 1/2 ಇಂಟು ಲಾಗ್ ಆಫ್ 52.032 ಇಂಟು 10⁻³ ಅಂತ ಹಾಕೊತೀರಾ, ಹಾಕೊಬೋದಲ್ವಾ? ಸೊ ಯು ನೋ ಒನ್ ಪಾಸ್ಟುಲೇಟ್, ದಟ್ ಈಸ್ ಆಫ್ ಲಾಗ್ ಎಮ್ ಎನ್ ಇತ್ತು ಅಂದರೆ ಏನಂತ ಬರಿಬೇಕು ಅದನ್ನು, ಯು ಹ್ಯಾವ್ ಟು ರೈಟ್ ದಟ್ ಒನ್ ಆ್ಯಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರಿಬೋದಲ್ವಾ? ಸೊ ಅದ್ರ ಪ್ರಕಾರ 1/2 ಇಂಟು ಲಾಗ್ ಆಫ್ 52.032 ಪ್ಲಸ್, ನೋಡಿ ಇದನ್ನು ಎಮ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಇದನ್ನ ಎನ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅವಾಗೇನಾಗುತ್ತೆ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ವ್ಯಾಲ್ಯೂ ತಗೊತ ಬರ್ತೀರಾ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು 1/2 ಇಂಟು, ಸೊ ಲಾಗ್ ಆಫ್ ಈಗ 52.032 ಇದೆ. ಓಕೆ, ಸೊ ಇಲ್ಲಿ ಏನು ಮಾಡ್ಕೊತೀನಿ ಅಂತ ಹೇಳಿದ್ರೆ 52.032, ಸೊ ರೌಂಡ್ ಆಫ್ ಮಾಡಬೇಕು, ಒಂದು ನಂಬರ್ನ ಬಿಟ್ಬಿಡ್ತೀನಿ, ಏನು ಬರುತ್ತೆ 5203 ಬರುತ್ತೆ. ಸೊ ನೀವೀಗೇನು ಮಾಡಬೇಕು, 52 ರೋತ್ನಲ್ಲಿ 0 ಕಾಲಮಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋವಂಥ ನಂಬರ್ ಲಾಗರಿದಮಲ್ಲಿ ನೋಡಿ. ಸೊ 52 ರೋನಲ್ಲಿ 60 ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 5160. ಹಾಗೆ
3 ಮೀನ್ ಡಿಫ್ರೆನ್ಸಲ್ಲಿ ಅಬ್ಸರ್ವ್ ಮಾಡಿ ಅದೇ ಕಾಲಮಲ್ಲಿ ಏನಾಗುತ್ತೆ ಅಂತ. ಸೊ 3 ಮೀನ್ ಡಿಫ್ರೆನ್ಸಲ್ಲಿ ನೋಡಿದ್ರೆ ಯು ಹ್ಯಾವ್ ದಿ ವ್ಯಾಲ್ಯೂ ದಟ್ ಈಸ್ ಆಫ್ 3. ಇವೆರಡನ್ನ ಆ್ಯಡ್ ಮಾಡಿ ಮಕ್ಕಳ ಈಗ. ಸೊ ಆ್ಯಡ್ ಮಾಡೋರು ಏನು ಬರುತ್ತೆ, ಇಟ್ ಈಸ್ ಆಫ್ 7. ಹಾಂ, ಸೊ ಫಸ್ಟು ಯು ಹ್ಯಾವ್ ಟು ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್. ಸೊ ಫಸ್ಟು ಎಕ್ಸ್ ಇಸ್ ಆಫ್ ಗ್ರೇಟರ್ ದ್ಯಾನ್ 1 ಲೆಸ್ ದ್ಯಾನ್ 1, 52 ಗ್ರೇಟರ್ ದ್ಯಾನ್ 1. So characteristic is of c minus 1, where c is the number of digits before the decimal point. So decimal point na himbaga 8 digits ide 2. 2 minus 1, it is of 1 point. What is the Mantessa part? That is of 7163. Plus what is the value of log a to the power m? m into log a anta hakonta bartira. So which is equal to 1 by 2 into 1.7163 plus what is the value of log 10 to base 10, which must be equal to 1 ಆಗುತ್ತೆ. ಸೊ 3 into 1 ಅಂತ ಹೇಳಿದ್ರೆ 3 ಅಂತ ಹಾಕೊಂತೀರಾ, ಹೌದಲ್ವಾ. therefore log x value is equal to, it is of 3.763 divided by ಏನಾಗುತ್ತೆ 2 ಅಂತ ಹಾಕೊಂತ ಬರ್ತೀರಾ. ಓಕೆ, ಸೊ ನಾನೀಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜಸ್ಟ್ ಎ ಸೆಕೆಂಡ್. So 3.7163 divided by 2, which is equal to 1.8581. okay, so which is equal to 1.8581. therefore log x is equal to value ಏನು ಬರುತ್ತೆ ಅಂತ ಹೇಳಿದ್ರೆ 1.8581 ಬರುತ್ತೆ. ದೆನ್ ಹೌ ಟು ಕ್ಯಾಲ್ಕುಲೇಟ್ ದಿ ಎಕ್ಸ್ ವ್ಯಾಲ್ಯೂ? ಲಾಗ್ನ ಆರ್ ಎಚ್ ಎಸ್ ಕಳಿಸ್ಕೊಂಡ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ, ಇಟ್ ಈಸ್ ಆಫ್ ಆ್ಯಂಟಿ ಲಾಗ್ ಆಫ್ 1.8581. ಸೊ ನೀವೇನು ಮಾಡಬೇಕು, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ನ ರಿಮೂವ್ ಮಾಡ್ತೀರಾ. ಜಸ್ಟ್ ಯು ಹ್ಯಾವ್ ಟು ವ್ಯೂ ದಿ ಆ್ಯಂಟಿ ಲಾಗ್ ಕಾಲಮಲ್ಲಿ 0.85 ರೋ 8th ಕಾಲಮಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು? ಓಕೆ, ಅಬ್ಸರ್ವ್ ಮಾಡ್ಕೊತೀನಿ ಈಗ. 0.85 ರೋನಲ್ಲಿ 8ಗೆ ಇಂಟರ್ಸೆಕ್ಟ್ ಆಗ್ತಿರೋಂಥ ಒಂದು ನಂಬರ್ ಏನು ಅಂತ ಹೇಳಿದ್ರೆ 0.85, ಓಕೆ, 0.85 ರೋನಲ್ಲಿ 8ಗೆ ಇಂಟರ್ಸೆಕ್ಟ್ ಆಗ್ತಿರೋಂಥ ಒಂದು ನಂಬರ್ 7211 ಅಂತ ಇದೆಯಪ್ಪ. ನೀವು ಎಲ್ಲ ನೋಡ್ಕೊಬೇಕು, 7211, ಹೌದಲ್ವಾ. ಹಾಗೆ 1 ಮೀನ್ ಡಿಫ್ರೆನ್ಸ್, ಅದೇ ಕಾಲಮಲ್ಲಿ 1 ಮೀನ್ ಡಿಫ್ರೆನ್ಸ್, 1 ಮೀನ್ ಡಿಫ್ರೆನ್ಸಿಗೆ ಬಂದ್ವಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂಟೀಸ್ ಆಫ್ 2. ಎರಡನ್ನು ಆ್ಯಡ್ ಮಾಡಿ ಮಕ್ಕಳೀಗ. ಸೊ ಆ್ಯಡ್ ಮಾಡಿದಾಗ ಏನು ಬರುತ್ತೆ, 7212 ಅಂತ ಬರುತ್ತೆ. ಓಕೆ, ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ಇಯರ್? 1. ಸೊ 1 ಪ್ಲಸ್ 1 ಏನು ಬರಬೇಕು, ವಿಚ್ ಮಸ್ಟ್ ಬಿ, ಐ ಥಿಂಕ್ ಸ್ವಲ್ಪ ವೇರಿ ಆಗಿದೆ. ಇಲ್ಲಿ ತಪ್ಪು ಮಾಡಿದ್ದೀನಿ ಮಕ್ಕಳ, ಐ ಆಮ್ ಸಾರಿ, ವೆರಿ 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 ಸಾರಿ. 3 ಪ್ಲಸ್ 1 ಮಾಡಿದ್ರೆ ಎಷ್ಟು ಬರಬೇಕು ಇಲ್ಲಿ? ಇಟ್ ಈಸ್ ಆಫ್ 4. ಓಕೆ, ವೆರಿ ಗುಡ್. ಈಗ ಆ್ಯಂಟಿಫಿಕೇಶನ್ ಆಯಿತು. ಇದು ಒಂದನ್ನು ಸರಿ ಮಾಡೋಣ. ಇಟ್ ಈಸ್ ಆಫ್ 4. ಸೊ ಎರಡನ್ನು ಡಿವೈಡ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಈಗ ಅಬ್ಸರ್ವ್ ಮಾಡ್ಕೊತ ಬರೋಣ. ಸಾರಿ ಮಕ್ಕಳ. ಹಾಂ, ಓಕೆ. ಸೊ ಯಾವುದೇ ಡಿವೈಡ್ ಮಾಡಬೇಕೀಗ? 4.7163 has to be divided by 2. So which is equal to 2.3581 ಬರುತ್ತೆ. ಓಕೆ, ಸೊ 2.3581. ಓಕೆ, ಅವಾಗ ಇಲ್ಲೂ ಕೂಡ ಏನಂತ ಹಾಕೊತೀರಾ? ಸೊ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 2.3581 ಅಂತ ಹಾಕೊತೀರಾ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 90 ಲಾಗ್ ಆಫ್ 2.3581 ಆಗುತ್ತೆ. ಸೊ ನೀವೀಗ ಏನು ಮಾಡಬೇಕು? ಸೊ 0.35 ರೋನಲ್ಲಿ 8th ರೋ ಕಾಲಮಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋವಂಥ ನಂಬರ್ ಏನು? ಅಬ್ಸರ್ವ್ ಮಾಡಿ ಈಗ. 0.35 ಹಾಗೆ 8th ರೋಗೆ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರು 2280 ಅಂತ ಇದೆ ಮಕ್ಕಳೀಗ. ಸೊ ಇಟ್ ಈಸ್ ಆಫ್ 2280. ನೆಕ್ಸ್ಟು ಅದೇ ಕಾಲಮಲ್ಲಿ 1 ಮೀನ್ ಡಿಫ್ರೆನ್ಸ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ 1 ಇದೆ. ಸೊ ಎರಡನ್ನೂ ಆ್ಯಡ್ ಮಾಡ್ತೀರಾ. ಸೊ ವಿಚ್ ಈಸ್ ಈಕ್ವಲ್ ಟು 2281. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್? ಕ್ಯಾರೆಕ್ಟರಿಸ್ಟಿಕ್ ಈಸ್ ಆಫ್ 2 ಬರುತ್ತೆ.
ಸೊ 2 ಪ್ಲಸ್ 1 ಇಟ್ ಈಸ್ ಆಫ್ 3. ಸೊ ನೀವಿಲ್ಲಿ 3 ಡಿಜಿಟ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡಬೇಕು. ಸೊ ದಟ್ ಈಸ್ ಆಫ್ ಎಕ್ಸ್. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 52.032 ಇಂಟು 10⁻3. ಸೊ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 228.1 ವ್ಯಾಲ್ಯೂ ಆಗ್ತಾ ಬರುತ್ತೆ. ಓಕೆ, ಡೌಟ್ ಇತ್ತು ಅಂದರೆ ಏನು ಮಾಡ್ಬೇಕು ನೀವೀಗ ಅಂತ ಹೇಳಿದ್ರೆ 52.032 ಮಲ್ಟಿಪ್ಲೈಡ್ ಬೈ 1000 ಮಾಡಿ. ಓಕೆ, ಅವಾಗೇನು ಬರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 52032 ಬರುತ್ತೆ. ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 52032 ಮಾಡಿ. ಆಲ್ಮೋಸ್ಟ್ ಈ ವ್ಯಾಲ್ಯೂನೇ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಅರ್ಥ ಆಗಿದೆ ಅಲ್ವಾ? ಸೊ ಈಗ ಈ ರೀತಿ ನೀವು ಈ ಪ್ರಾಬ್ಲಮ್ನ ನನಗೆ ಮಾಡಿ ತೋರಿಸ್ತಾ ಹೋಗಬೇಕು. ಫೈಂಡ್ ದಿ ಕ್ಯೂಬ್ ರೂಟ್ ಆಫ್ 10, 20 and 38.23 into 10⁻3 and find the square root of 50 ಬೇಡ, ಒಂಚೂರು ನಂಬರ್ ಬೇರೆ ಕೊಡ್ತೀನಿ. 68.032 into 10⁵. ಓಕೆ, ಸೊ ಯು ಹ್ಯಾವ್ ಟು ಡೂ ದಿಸ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ನ ನೀವು ಮಾಡಿ ನನಗೆ ತೋರಿಸಿದ್ರೆ ನೆಕ್ಸ್ಟು ಪ್ರಾಬ್ಲಮ್ಸ್ನ ಮಾಡ್ಕೊಳೋದಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಮಾಡ್ತಿರಲ್ಲ ಪ್ರಾಬ್ಲಮ್ಸ್? ಈಗ ಸ್ವಲ್ಪ ಹಾಲ್ಟ್ ಮಾಡ್ಕೊಳ್ಳಿ. ಹಾಲ್ಟ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊತ ಬನ್ನಿ ಫಸ್ಟು. ಓಕೆ, ಸೊ ಈಗ ಪ್ರಾಬ್ಲಮ್ಸ್ನ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು 2 ಪ್ರಾಬ್ಲಮ್ಸ್ನೆಲ್ಲ ಹಂಗೆ ಹೇಳ್ಕೊಡ್ತಾ ಹೋಗ್ತೀನಿ. ವೆರಿ ಸಿಂಪಲ್ ಪ್ರಾಬ್ಲಮ್ಸ್, ಆಲ್ರೆಡಿ ವರ್ಕ್ ಮಾಡಿರೋವಂಥದ್ದು. ಅದನ್ನು ಏನು ಮಾಡೋಣ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ವ್ಯೂ ಮಾಡಿ ತೋರಿಸ್ತಾ ಬರ್ತೀನಿ ಅದನ್ನು. ಓಕೆ, ಫಸ್ಟ್ ಹಾಂ, ಅಬ್ಸರ್ವ್ ಮಾಡಲಿ ಮಕ್ಕಳ. ಸೊ ಏನಿಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಈ ವ್ಯಾಲ್ಯೂಸ್ನ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಕ್ಯಾಲ್ಕುಲೇಟ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಯಾವ್ದ್ಯಾವುದು? ಸನ್ ಆ್ಯಂಡ್ ದಿ ಅರ್ತ್ ಹ್ಯಾವಿಂಗ್ ದಿ ಮಾಸ್ ಆಫ್ 6 into 10⁶ kg and sun having the mass of 5 into 10⁻28 kg and the distance between the sun and the earth is 7.4 into 10⁸ kilometer ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ನೊಂದ್ಸಲ ಕ್ವಶನ್ ನೋಡ್ಕೊಳ್ಳಿ. there are 2 heavenly bodies. ಒಂದು ಯಾವುದು? ಇಟ್ ಈಸ್ ಆಫ್ ಎ ಸನ್. ಅನದರ್ ಒನ್ ಯಾವುದು? ಇಟ್ ಈಸ್ ಆಫ್ ಎನ್ ಅರ್ತ್. ಹೌದಲ್ವಾ? ಸೊ ಒಂದು ಸನ್ ಇದೆ, ಇನ್ನೊಂದು ಅರ್ತ್ ಇದೆ. ಓಕೆ, ಸೊ ಇದರ ರೆಪ್ರೆಸೆಂಟ್ ಮಾಸ್, ಸನ್ ಹ್ಯಾವಿಂಗ್ ಎ ಮಾಸ್ ಆಫ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ MS. ಸೊ MS ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 5 into 10⁻28 kg ಅಂತ ಕೊಟ್ಟಿದ್ದಾರೆ. ಹಾಗೆ ಮಾಸ್ ಆಫ್ ದಿ ಅರ್ತ್ ದಟ್ ಈಸ್ ಆಫ್ ರೆಪ್ರೆಸೆಂಟೆಡ್ ಬೈ ME. ಓಕೆ, 6 into 10⁻24 kg ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್, ಈ ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದಟ್ ಈಸ್ ಆಫ್ ವ್ಯಾಲ್ಯೂ ಆಫ್ D, ದಟ್ ಈಸ್ ಆಫ್ 7.4 into 10⁸ kilometer. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಿಲೋ? ಕಿಲೋ ಅಂತ ಹೇಳಿದ್ರೆ 10⁻3 ಅಂತ ಅರ್ಥ. ಓಕೆ, ಸೊ 10⁻3 ಅಂದರೆ 8 + 3 is equal to ಎಷ್ಟು ಬರುತ್ತೆ? 10⁻11 ಬರ್ತಾ ಹೋಗುತ್ತೆ. ದೇರ್ ಫೋರ್ ಫಾರ್ಮುಲಾ ಪ್ರಕಾರ, ಜನರಲ್ ಫಾರ್ಮುಲಾ F is equal to ಏನಿದೆ ಮಕ್ಕಳ? ಸೊ F is equal to ಇರೋವಂಥದ್ದು ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ G ಇಂಟು M1 M2 ಡಿವೈಡೆಡ್ ಬೈ ಏನಂತ ಬರೀತೀರಾ? D² ಅಂತ ಬರಿತಾ ಹೋಗ್ತೀರಾ. ಹೌದಲ್ವಾ? ಸೊ M1 M2 ಡಿವೈಡೆಡ್ ಬೈ D² ಅಂತ ಹಾಕೊತೀರಾ. ಅದ್ರ ಪ್ರಕಾರ ತಗೊಂಡ್ವಿ ಅಂತ ಹೇಳಿದ್ರೆ G ಇಂಟು M1 ಬದಲು ಮಾಸ್ ಆಫ್ ದಿ ಸನ್, M2 ಬದಲು ಮಾಸ್ ಆಫ್ ದಿ ಅರ್ತ್ ಡಿವೈಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಟ್ ಈಸ್ ಆಫ್ D ಅಂತ ಹಾಕೊಂತ ಬರಬೇಕು. ಓಕೆ, ಆವಾಗ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ G? 6.67 into 10⁻11 ಹಾಕೊಂತೀರಾ. MS ಮಾಸ್ ಆಫ್ ದಿ ಸನ್ ಕೊಟ್ಟಿದ್ದಾನೆ, ಎಷ್ಟದು? 5 into 10⁻28 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ME ದಟ್ ಈಸ್ ಆಫ್ 6 into 10⁻24 ಅಂತ ಕೊಟ್ಟಿದ್ದಾನೆ. ಡಿವೈಡೆಡ್ ಬೈ D² ಏನಾಗುತ್ತೆ? ಅದು 7.4 into 10⁻11 ಹೋಲ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂ. ಓಕೆ, ಸೊ ಈಗ ನೀವು ನಿಮ್ಮ ಕ್ಯಾಲ್ಕುಲೇಟರ್ಸ್ನ ತಗೊಳ್ಳಿ. ನಾನು ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಹೇಳ್ತೀನಿ ಅದೇ ರೀತಿಯೇ ನೀವೀಗ ಮಾಡ್ತಾ ಬರಬೇಕು. ಓಕೆ, ಸೊ ಕ್ಯಾಲ್ಕುಲೇಟರ್ ತಗೊಳ್ಳಿ, ಯಾಕೆಂದರೆ ಭಾಳ ಇಂಪಾರ್ಟೆಂಟು. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಎಷ್ಟು ಚೆನ್ನಾಗಿ ಕಲಿತೀರಾ ಅಷ್ಟು ಚೆನ್ನಾಗಿ ಪ್ರಾಬ್ಲಮ್ಸು ಪರ್ಫೆಕ್ಟ್ನೆಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ನಾವು ಯು ಹ್ಯಾವ್ ಟು ಡೂ 6.67 ಟೈಪ್ ಮಾಡ್ಕೊಳ್ಳಿ. 6.67 ಮಲ್ಟಿಪ್ಲೈಡ್ ಬೈ 5 ಮಲ್ಟಿಪ್ಲೈಡ್ ಬೈ 6. ಓಕೆ, ಎಷ್ಟೊಂದು ಆನ್ಸರ್ ಬಂತು. ಬರ್ಕೊಳಾಗಿದ್ರೆ ಬರ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅಗತ್ಯನೂ ಇಲ್ಲ.
ಮಲ್ಟಿಪ್ಲೈಡ್ ಬೈ 6 ಡಿವೈಡೆಡ್ ಬೈ 7.4 ಡಿವೈಡೆಡ್ ಬೈ 7.4 ಆಯಿತಾ. ಮತ್ತೆ ಡಿವೈಡೆಡ್ ಬೈ 7.4 ಯಾಕೆ ಅಂತ ಹೇಳಿದ್ರೆ ಹೋಲ್ ಸ್ಕ್ವೇರ್ ಇದೆ ಇಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಈ ರೀತಿಯೇ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. 6.67 ಮಲ್ಟಿಪ್ಲೈಡ್ ಬೈ 5 ಮಲ್ಟಿಪ್ಲೈಡ್ ಬೈ 6 divided by 7.4 again divided by 7.4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3.654 ವ್ಯಾಲ್ಯೂ ಬರ್ತಾ ಹೋಗುತ್ತೆ ನಿಮಗೆ ಮಲ್ಟಿಪ್ಲೈಡ್ ಬೈ. ಸೊ ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ 10⁻11 ಪ್ಲಸ್ 28 ಪ್ಲಸ್ 24. ಇಲ್ಲಿ ಡಿನಾಮಿನೇಟರ್ ಏನಿದೆ ಅಂತ ಹೇಳಿದ್ರೆ 11 ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ 22. ಸೊ ಪ್ಲಸ್ 22 ನ್ಯೂಮರೇಟರ್ಗೆ ಬಂತು ಅಂತ ಹೇಳಿದ್ರೆ -22 ಆಗುತ್ತೆ. ಮತ್ತೆ ನಿಮ್ಮ ಕ್ಯಾಲ್ಕುಲೇಟರ್ಸ್ ತಗೊಂಡು -11 ಪ್ಲಸ್ 28 ಪ್ಲಸ್ 24 -22ನ ಕ್ಯಾಲ್ಕುಲೇಟ್ ಮಾಡಿ, ಆವಾಗ ನಿಮಗೆ +19 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದೇರ್ಫೋರ್ ದಿ ಫೋರ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್ ಈಸ್ 3.654 ಇಂಟು 10⁻+19 ನ್ಯೂಟನ್. ಓಕೆ, ಸೊ ಯೂನಿಟ್ ಇಲ್ಲಿ ಬಿಟ್ಟು ಹೋಗಿದೆ, ಯು ಹ್ಯಾವ್ ಟು ರೈಟ್ ಇಟ್ ಆಸ್ ನ್ಯೂಟನ್. ಬರೀತೀರಾ ಅಲ್ವಾಂಗಂತ? ಫಸ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಏನು ಅಂತ? ಓಕೆ, ಈಗ ಸೆಕೆಂಡ್ ಪ್ರಾಬ್ಲಮಿಗೆ ಬರೋಣ. ಅಗೇನ್ ಇಟ್ ಇಸ್ ಆಫ್ ಎ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ದಟ್ ಈಸ್ ಆಫ್ ಏನು ಹೇಳಿದ್ದಾನೆ ಈಗ ಅಂತ ಹೇಳಿದ್ರೆ, ಎ ಸ್ಪಿಯರ್ ಆಫ್ ಮಾಸ್ 20 kg and another sphere of mass 30 kg are separated by 20 centimeter apart. ಓಕೆ, ಸೊ ಈಗ ಇದನ್ನು ನಿಮಗೆ ಡಯಾಗ್ರಾಮ್ ರೆಪ್ರೆಸೆಂಟೇಷನಲ್ಲಿ ಒಂದ್ಸಲ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಗೊತ್ತಾಗುತ್ತೆ. 2 ಸ್ಪಿಯರ್ ಇದೆ. ಓಕೆ, ಒಂದಕ್ಕೆ 20 kg ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈಗ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಒನ್ ಸ್ಪಿಯರ್ which has the value it is of 20 kg and another sphere which has the mass of 30 kg and they are separated by a distance ಅಥವಾ they are separated by a center apart ಅಂತ ವ್ಯಾಲ್ಯೂ ಕೊಡ್ತಾ ಹೋಗಿದ್ದಾರೆ. ಓಕೆ, ಅಬ್ಸರ್ವ್ ಮಾಡ್ಕೊಳ್ಳಿ ಈಗ. ಸೊ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಜಸ್ಟ್ ಎ ಸೆಕೆಂಡ್ ಮಕ್ಕಳ. ಹಾಂ, ಓಕೆ, ಸೊ ಏನಂತ ಹೇಳಿದ್ದಾರೆ ಅವ್ರೀಗ ಅಂತ ಹೇಳಿದ್ರೆ, ಎ ಸ್ಪಿಯರ್ ಆಫ್ ಮಾಸ್ 20 kg ಆ್ಯಂಡ್ ಅನದರ್ ಸ್ಪಿಯರ್ ಆಫ್ ಮಾಸ್ 30 kg ಆರ್ ಸಪರೇಟೆಡ್ ಬೈ ಎಷ್ಟು 20 ಸೆಂಟಿಮೀಟರ್ ಅಪಾರ್ಟ್. ಆರ್ ಸಪರೇಟೆಡ್ ಬೈ ಎಷ್ಟು ಅಂತ ಹೇಳಿದ್ರೆ ಇಟ್ ಈಸ್ 20 ಸೆಂಟಿಮೀಟರ್ ಅಪಾರ್ಟ್ ಅಂತ ಹೇಳಿದರೆ, ಈ ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸು ಇಟ್ ಈಸ್ 20 ಸೆಂಟಿಮೀಟರ್. ಸೊ ಲೆಟ್ ಅಸ್ ಟೇಕ್ this is of a mass of an first object and this is of a mass of a second object. ಆ ಎರಡರ ಮಧ್ಯೆ ಇರೋ ಸಪರೇಷನ್ let us take that one is of D. Okay, you need to find the force exists in between these two. ಅಥವಾ ಐ ಥಿಂಕ್ ಅದನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ದೇರ್ ಈಸ್ ಎ ಫೋರ್ ಎಕ್ಸಿಸ್ಟೆನ್ಸ್. ಹಾಂ, ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಟೂ ಸ್ಪಿಯರ್ಸ್ ಈಸ್ 5 × 10⁻11. ಓಕೆ, ಸೊ ಫೋರ್ಸು ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 5 × 10⁻11 ಅಂತ ಕೊಟ್ಟಿದ್ದಾರೆ. ಸೊ ಗಿವನ್ ಕ್ವಾಂಟಿಟೀಸ್ ಪ್ರಕಾರ ಏನು ಬರುತ್ತೆ, m1 ಈಸ್ ಈಕ್ವಲ್ ಟು 20 kg. ಸೊ ಸ್ಟ್ಯಾಂಡರ್ಡ್ ರೇಟಲ್ಲೇ ಇದೆ, ಹಂಗೆ ಇಲ್ಲಿ ಕೆ ಜಿಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. m2 ಈಸ್ ಈಕ್ವಲ್ ಟು 30 kg ಆ್ಯಂಡ್ ಡಿ. ಸೊ ಇಟ್ ಹ್ಯಾಸ್ ಟು ಬಿ ಇನ್ ಮೀಟರ್, ಬಟ್ ಅದನ್ನು ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ, ಸೆಂಟಿಮೀಟ್ರಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅವಾಗೇನು ಮಾಡಬೇಕು, 20 ಇಂಟು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸೆಂಟಿ, ಇಟ್ ಈಸ್ ಆಫ್ 10⁻⁻² ಅಂತ ಬರ್ಕೊತ ಹೋಗ್ತೀರಾ. ದಟ್ ಈಸ್ ದಿ ವ್ಯಾಲ್ಯೂ ಆಫ್ ಯಾವುದು, ಡಿ. ಆ್ಯಂಡ್ ಫೋರ್ಸ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 5 × 10⁻11 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಯಾವ್ದನ್ನ ಖಂಡಿತ ಹೋಗಬೇಕು, ಜಿ ವ್ಯಾಲ್ಯೂನ ಖಂಡಿತ ಹೋಗಬೇಕು. ಅಬ್ಸರ್ವ್ ಮಾಡೋಣ ಹೆಂಗೆ ಅಂತ. ಓಕೆ, ಸೊ ಈಗ ನೋಡ್ಕೊಳ್ಳಿ ಮಕ್ಕಳ. ಸೊ ಪ್ರಾಬ್ಲಮ್ ನೋಡಬೇಕಾದ್ರೆ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಏನು ಅಂತ ಗೊತ್ತಾಗಿದೆ ಇಲ್ಲಿ. ಸೊ m1 ಮತ್ತು m2 ಎಷ್ಟು ಕೊಟ್ಟಿದ್ದೀನಿ, ಇಸ್ 20 kg ಆ್ಯಂಡ್ 30 kg. ಡಿಸ್ಟೆನ್ಸ್ d is equal to 20 × 10⁻²ಅಂತ ಕೊಟ್ಟಿದ್ದಾರೆ. f is equal to 5 × 11 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ವಿ ನೋ ದಟ್ f is equal to ಫಾರ್ಮುಲಾ ಏನು ಬರ್ತದೆ, g ಇಂಟು m1 ಇಂಟು m2 ಡಿವೈಡ್ ಬೈ d² ಅಂತ ಫಾರ್ಮುಲಾ ಗೊತ್ತಿದೆ. ಹಿಯರ್ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ g. ಸೊ ಅದಕ್ಕೋಸ್ಕರ d² ನ್ಯೂಮೇಟ್ರ್ ಕಳಿಸಿ m1 ಮತ್ತು m2ನ ಡಿನಾಮಿನೇಟರ್ ಕರೆಸ್ಕೊತೀನಿ. ಅವಾಗ ಏನಾಗುತ್ತೆ, ಎಫ್ 5 × 10⁻11 ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ 20 × 10⁻² ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಡಿ m1 ಇಂಟು m2 20 × 30 ಅಂತ ಹಾಕೊಂಡಿದ್ದಾರೆ.
ಓಕೆ, ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ಮತ್ತೆ ಕ್ಯಾಲ್ಕುಲೇಟರ್ಸ್ ತೊಗೊತಿದಾಗ ಹೇಳ್ತಾ ಹೋಗ್ತೀನಿ ಹೆಂಗೆ ಮಾಡಬೇಕು ಅಂತ. ಫಸ್ಟ್ 5 ಇಂಟು 20 ಇಂಟು 20 ಯಾಕೆಂದರೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಷ್ಟು 20 ಅಗೈನ್ ಡಿವೈಡೆಡ್ ಬೈ ಎಷ್ಟು 30. ಅವಾಗ ಎಷ್ಟು ಬರುತ್ತೆ 3.33 ಬರ್ತಾ ಹೋಗುತ್ತೆ ನಿಮಗೆ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟು 10⁻+11 ಹಾಗೆ ಬರ್ಕೊಂಡೆ. -2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ -4. ನೆನಪಲ್ಲಿ ಇಟ್ಕೊಳ್ಳಿ, -2 ಹೋಲ್ ಸ್ಕ್ವೇರ್ ಈಸ್ ಆಫ್ +4, ಬಟ್ 10⁻⁻2 ಹೋಲ್ ಸ್ಕ್ವೇರ್ ಈಸ್ ಆಫ್ 10⁻⁻4 ಓನ್ಲಿ. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿ ಅಂದ್ಬಿಟ್ಟು ಬರಿತಾ ಇಡಬೇಡಿ, ತಪ್ಪಾಗುತ್ತೆ ಅದು. ಸೊ 10⁻⁻2 ಹೋಲ್ ಸ್ಕ್ವೇರ್ ಈಸ್ ಆಫ್ 10⁻⁻4 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಅವಾಗ 10⁻⁻4 ಅಂತ ಹಾಕೊಂಡ್ವಿ ಅಂದರೆ 11 - 4 ಆಗುತ್ತೆ. ಸೊ 11 - 4 ಅಂತ ಹೇಳಿದ್ರೆ 7. ವಾಟ್ ಈಸ್ ದಿ SI ಯೂನಿಟ್ ಫಾರ್ ಜಿ? ಇಟ್ ಈಸ್ ಆಫ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಅಂತ ಹಾಕೊಂತ ಬರ್ತೀರಾ. ಓಕೆ, ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಿದೆಯಾ? ಈಗ ಈ ಪ್ರಾಬ್ಲಮ್ನ ನೀವೇ ಮಾಡಿ ತೋರಿಸ್ತಾ ಹೋಗಬೇಕು. ಓಕೆ, ಸೊ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ದಟ್ ಈಸ್ ಆಫ್ ಜಿ. ಬೇಡ, ನಾನೇ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೊತಾ ಬರೀರಂತೆ ಬೇಕಾದರೆ. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಮೂನ್ ಗಿವನ್ ಮಾಸ್ ಆಫ್ ದಿ ಮೂನ್ ಆ್ಯಂಡ್ ರೇಡಿಯಸ್ ಆಫ್ ದಿ ಮೂನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಕ್ವಶನ್ನ ನೋಡಿರೋ ಪ್ರಕಾರ ಅಬ್ಸರ್ವ್ ಮಾಡ್ಕೊತಾ ಬನ್ನಿ, ಇದಕ್ಕೆ ಕ್ಲೂ ಕೊಡ್ತಾ ಹೋಗ್ತೀನಿ, ಆಮೇಲೆ ಇದನ್ನ ಮಾಡ್ತಾ ಹೋಗಿರಂತೆ ನೀವೇನೆ. ಓಕೆ, ಸೊ ಏನು ಕೊಟ್ಟಿದ್ದಾನೆ ಈಗ ಕ್ವಶನಲ್ಲಿ ಅಂತ ಹೇಳಿದ್ರೆ, ಸೊ ವಿ ನೋ ದಟ್ ಜಿ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ ಅಲ್ವಾ ಅಲ್ಲಿ. ಸೊ ಇಲ್ಲಿ ನೋಡ್ರಪ್ಪ, ಜಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅರ್ತ್ನ ಕನ್ಸಿಡರ್ ಮಾಡೋದ್ರಿಂದ ಮಾಸ್ ಆಫ್ ದಿ ಅರ್ತೆ ಕನ್ಸಿಡರ್ ಮಾಡಬೇಕು ಮತ್ತು ರೇಡಿಯಸ್ ಆಫ್ ದಿ ಅರ್ತೆ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಓಕೆ, ವೇರ್ ಜಿ ಈಸ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟು ಎಲ್ಲ ಕಡೆ ಇದೆ. ಈಗ ಒಂದು ಏನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಪ್ರಕಾರ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಮೂನ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ಜಿ ಎಮ್ ಅಂತ ತಗೊತೀನಿ. ಸೊ ವಿಚ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಜಿ. ಇಫ್ ಯು ಕನ್ಸಿಡರ್ acceleration due to gravity on the surface of the moon, then you have to consider mass of the moon divided by radius of the moon ne consider ಮಾಡ್ತಾ ಹೋಗಬೇಕು. ಓಕೆ, ದಟ್ ಈಸ್ ಆಫ್ ಜಿ ಎಮ್ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಎಮ್ ಡಿವೈಡ್ ಬೈ ಏನಂತ ಹಾಕೊಂತೀರಾ ಆರ್ ಎಮ್ ಸ್ಕ್ವೇರ್ ಅಂತ ಹಾಕೊಂತ ಬರಬೇಕು. Now they have given the value of mass of the moon and also radius of the moon ನ ವ್ಯಾಲ್ಯೂ ಕೊಡ್ತಾ ಹೋಗಿದ್ದಾರೆ. ಆ್ಯಂಡ್ ಜಿ ವ್ಯಾಲ್ಯೂ ಗೊತ್ತಿರುತ್ತೆ ನಿಮಗೆ. ಜಸ್ಟ್ ಏನು ಮಾಡ್ತಾ ಹೋಗ್ಬೇಕು ನೀವೀಗ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರಬೇಕು. ಓಕೆ, ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಟೇಕ್ the mass of the moon which is equal to 7.4 into 10⁻22 kg. ಆಲ್ರೆಡಿ ಎಸ್ ಐ ಯೂನಿಟಲ್ಲಿ ಕೊಟ್ಬಿಟ್ಟಿದ್ದೇನೆ, ಬಿಟ್ಬೋಣ. ನೆಕ್ಸ್ಟ್ ಇಟ್ಸ್ ರೇಡಿಯಸ್. ಇಟ್ಸ್ ಅಂತ ಹೇಳಿದ್ರೆ ಯಾವುದು? ಮೂನ್ನ ರೇಡಿಯಸ್ ದಟ್ ಈಸ್ ಆಫ್ ರೆಪ್ರೆಸೆಂಟೆಡ್ ಬೈ ಆರ್ ಎಮ್. ಆರ್ ಎಮ್ ಇಸ್ ಈಕ್ವಲ್ ಟು 1750 ಕಿಲೋಮೀಟರ್ ಇರೋದ್ರಿಂದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಿಲೋ? ದಟ್ ಈಸ್ ಆಫ್ 10⁻3 ಅಂತ ಹಾಕೊಂತ ಬರಬೇಕು. ಹೌದಲ್ವಾ? ಸೊ ವಿ ನೋ ದಟ್ ಜಿ ಇ ದಟ್ ಈಸ್ ಆಫ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ಮಾಸ್ ಆಫ್ ದಿ ಅರ್ತ್ ಡಿವೈಡ್ ಬೈ ರೇಡಿಯಸ್ ಆಫ್ ದಿ ಅರ್ತ್ ಅಂತ ಹಾಕೊಂತೀರಾ. ಬಟ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಆಕ್ಸಲೇಷನ್ ಡ್ಯೂ ಟು ಸರ್ಫೇಸ್ ಆಫ್ ದಿ ಮೂನ್ ಆಗಿರೋದ್ರಿಂದ ಜಿ ಇಂಟು ಎಮ್ ಎಮ್ ಡಿವೈಡ್ ಬೈ ಆರ್ ಎಮ್ ಸ್ಕ್ವೇರ್ ಅಂತ ಹಾಕೊಂತ ಬರಬೇಕು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜಿ? 6.67 into 10⁻⁻11 multiplied by what is the mass of the moon? 7.4 into 10⁻22 divided by radius of the moon ಎಷ್ಟಪ್ಪ? 1750 into 10⁻3 ಹೋಲ್ ಸ್ಕ್ವೇರ್ ಅಂತ ಹಾಕೊಂತ ಬರಬೇಕು. ಓಕೆ, ಸೊ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಇತ್ತು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ತುಂಬ ಈಸಿಯಾಗಿ ಆನ್ಸರ್ ಬರ್ತಾ ಹೋಗುತ್ತೆ. ಏನು? 6.67 multiplied by 7.4 divided by 1750 ಅಗೇನ್ ಡಿವೈಡೆಡ್ ಬೈ 1750. ಈ ಥರ ಆದರೂ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? 1750 ಹೋಲ್ ಸ್ಕ್ವೇರ್ ಏನು ಬರುತ್ತೆ? ಇಟ್ ಈಸ್ ಆಫ್ 30,62,500 ಬರುತ್ತೆ. 6.67 ಮಲ್ಟಿಪ್ಲೈಡ್ ಬೈ 7.4 ಮಾಡಿದ್ರೆ 49.358 ಬರ್ತಾ ಹೋಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 10⁻3 ಹೋಲ್ ಸ್ಕ್ವೇರ್? ಇಟ್ ಈಸ್ ಆಫ್ 10⁻6 ಅಂತ ಹಾಕೊತೀರಾ. ಓಕೆ, ಸೊ ಈಗ
ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಎರಡನ್ನೂ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ 0.00161 ಇಂಟು 10^11 ಇದೆ. 10^+8 ಮೇಲ್ಗಡೆ ಹೋದರೆ -8 ಆಗುತ್ತೆ. 11 - 8 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 3 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಕಿಲೋನಲ್ಲೂ ಎಕ್ಸ್ಪ್ರೆಸ್ ಮಾಡಿದ್ರೆ, ಬಟ್ ಈಸಿ ಆಗಿರೋದ್ರೆ ಏನು ಮಾಡಬೇಕು, 0.00161. ಓಕೆ, ಸೊ ಇಲ್ಲಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ 0. ಏನು ಬಂದಿದೆ ರಿಸಲ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 0.00161. ಹಾಂ, ಸೊ ನೋಡ್ಕೊಳ್ಳಿ, 0.00161 ಇಂಟು 10^3 ಅಂತ ವ್ಯಾಲ್ಯೂ ಬಂದಿದೆ. ಓಕೆ, ಅದೇನು ಮಾಡ್ಬೇಕು ನೀವು, 0.00161 ಮಲ್ಟಿಪ್ಲೈಡ್ ಬೈ 10^3 ಅಂತ ಹೇಳಿದ್ರೆ ಏನು ಬರ್ತೀರಾ, 130 ಅಂತ ಬರ್ಕೊತೀರಾ. ಎರಡನ್ನು ಮಲ್ಟಿಪ್ಲೈ ಮಾಡಿ ಅವಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1.61 m/s² ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಅಬ್ಸರ್ವ್ ಮಾಡ್ಕೊಳ್ಳಿ, GE ದಿ ವ್ಯಾಲ್ಯೂ ಈಸ್ ಆಫ್ 9.8 m/s² ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ಹಾಗೆ GM is equal to 1.61 m/s² ಬರ್ತಾ ಹೋಗುತ್ತೆ. ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದಿ ಮೂನ್ ಈಸ್ ವೆರಿ 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 ಲೆಸ್ ದ್ಯಾನ್ ಕಂಪೇರ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅರ್ಥ ಆಗಿದೆ ಏನು ಅಂತ? ಎಸ್ ಆರ್ ನೋ? ಓಕೆ, ಸೊ ಏನಾದರೂ ಈ 3 ಪ್ರಾಬ್ಲಮ್ ಮೇಲೆ ಡೌಟ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ ನೌ, ಎಲ್ಸ್ ಲೆಟ್ ಅಸ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸೇ ಕಂಟಿನ್ಯೂ ಮಾಡ್ತಾ ಬರೋಣ. ಓಕೆ, ಹಾಗೆ ಪ್ರಾಬ್ಲಮ್ಸ್ ಮಾಡಿ ತೋರಿಸ್ತೀರಾ ಬೇಗ ನನಗೆ? ಶುರು ಮಾಡಿ. ಥ್ಯಾಂಕ್ ಯು.